ಆ ಎಮ್ಮೆಗಳು ನಡ್ಕೊಂಡು ಹೋಗಿದೆ, ಆ ಅಜ್ಜ ಒಳಗಡೆ ನೀರಿದೆ. ಅದನ್ನ ಹೆಂಗ್ ಎತ್ತು ಕುಡಿತೀರಾ? ಕೈಯಲ್ಲಿ ಎತ್ತಕ್ ಆಗೋದಿಲ್ಲ. ಅದು ಯಾವ್ದೋ ಒಂದು ಗಡ್ಡಿ ಹೇಳ್ತಾರೆ, ತಮಿಳಲ್ಲಿ ಪೂಳ ಅಂತ ಹೇಳ್ತೀವಿ, ಪೂಳಾ ಗಡ್ಡಿ. ಅದೇನಂದ್ರೆ ಪೈಪ್ ತರ ಇರುತ್ತೆ. ಆ ಗಡ್ಡಿ ನೋಡ್ಕೊಂಡು ಆ ಗಡ್ಡಿಯ ನೀರೊಳಗಡೆ ಇಟ್ಟು ಬಾಯಲ್ಲಿ ಹಿಂಗೆ ಜ್ಯೂಸು ಎಳನೀರೆಲ್ಲ ಕುಡಿತಾರಲ್ಲ, ಆ ರೀತಿ ಹಿಂಗೆ ಎಳೆದು ಕುಡಿಬೇಕು. ಅದರಲ್ಲಿ ಒಂಚೂರು ಜಾಸ್ತಿ ಎಳೆದು ಬಿಟ್ರೆ ಮಣ್ಣು ಬರುತ್ತೆ. ಅದರಲ್ಲಿ ಹುಳಗಳು ಕೂಡ ಇದೆ ಒಳಗಡೆ. ಎಲ್ಲಾರು ಕುಡ್ದು, ಈರಪ್ಪನಿಂದ ಹಿಡಿದು ಎಲ್ಲಾರು ಕುಡ್ದು. ಆಚೆ ಬೆಟ್ಟ, ನಮ್ ಈಚೆನೂ ಬೆಟ್ಟ. ಈ ಬೆಟ್ಟದಲ್ಲಿ ನಾವಿರ್ತೀವಿ, ಆ ಬೆಟ್ಟದಲ್ಲಿ ಅವ್ರು ಇರ್ತಾರೆ. ಅದು ಒಂದು ದೊಡ್ಡ ದಾರಿ. ಅದ್ರಲ್ಲಿ ಹೋಯ್ತಾ ಇದಾರೆ ಒಂದು 100 ಜನ. ಎಸ್ಟೇಪ್ನವ್ರು ಲೈನ್ ಆಗಿ ಹೋಯ್ತಾ ಇದಾರೆ. ವೀರಪ್ಪನಿಗೆ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ, ನೋಡ್ರಪ್ಪ 12 ಗಂಟೆಗೆ ಮೇಲೆ ನೀರ್ ಬಂದ್ಬಿಡುತ್ತೆ, ದಾಟಕ್ ಆಗೋದಿಲ್ಲ, ಅದ್ರ ಒಳಗಡೆ ನಾವು ದಾಟಿ ಹೋಗ್ಬಿಡ್ಬೇಕು ಅಂತೇಳಿ. ಈ ಕರೆಯಿಂದ ಹಿಡಿದು ಆ ತೆಂಗಿನ ಮರ ಗಂಟ ಇರುತ್ತೆ ಆರು, ಅಷ್ಟು ಮಟ್ಟಕ್ಕೂ ನೀರು ಬರುತ್ತೆ. ನಕ್ಕೀರನ್ ಭೇಟಿ ಆವಾಗ ತಾನೆ ಇವನು ಫೋಟೋ ಕೊಟ್ಬಿಟ್ಟಾನೆ ಅನ್ಬುರಾಜ್. ಆ ಫೋಟೋ ಕೊಟ್ಟ ಮೇಲೆನೆ ನಾವು ವೀರಪ್ಪ ಜೊತೆ ಇದ್ದೀವಿ ಅಂತ ಇಲ್ಲಿ ಊರು ಎಲ್ಲಾರು ಗೊತ್ತಾಯ್ತು. ಇವ್ರು ಎದ್ದ ತಕ್ಷಣ ಏನ್ ಮಾಡ್ಬಿಟ್ಟಾರ, ನಕ್ಕೀರನ್ ಮರಿ ವೀರಪ್ಪ ಅಂತ ಹೇಳಿ ಹಾಕಿ ಎಲ್ಲ ಕೊಟ್ಬಿಟ್ಟಾರ. ನಕ್ಕೀರನ್ ಬುಕ್ಕಳೆಲ್ಲ ಬಂತು. ಮಾಪ್ಳೆ ಅನ್ಕರಿ ಅವರು, ಯಾಕಂದ್ರೆ ಒಂದ್ ಚಿಕ್ಕ ಹುಡುಗನಲ್ವಾ, ಒಂದು ರೀತಿ ರೇಕ್ಸ ರೀತಿ ಮಾತಾಡವ್ರು. ಮಾಪ್ಳೆ ಮಾಪ್ಳೆ ಬಾಮ ಇದೆ ಅಂತ ಕನ್ನಡದಲ್ಲಿ ಹಂಗೆ ಹೇಳವ್ರು. ತನ್ನಿ ಕೊಂಟುವಾ அப்படிಲ್ಲ சொல்லுவாங்க. ಗುಳ್ಳ ತರ ಬಂದು ಜ್ವರ ಬಂದ್ಬಿಟ್ಟಿದ್ರು. ಆಮೇಲೆ ಏನಪ್ಪ ಮಾಡೋಣ ಅಂದ್ರೆ ಇಂಜೆಕ್ಷನ್ ಹಾಕೋಣ. ಅವ್ರು ವೀರಪ್ಪನೇ ಹಾಕಿದ್ರು. ನಾನೇ ಅವ್ರಿಗೆ ಕೇಳಿದೆ, ಏನಣ್ಣ ನೀವೇನ್ ಡಾಕ್ಟರ್ ಆಗೇನ್? ಯಾವ MBBS ಆತರ ಹಾಕಕ್ಕಾಗಲ್ಲ ಬನ್ರಪ್ಪ ಹಾಗೆ. ನನ್ನ ಅಯ್ಯೋ என்னண்ணா நீங்க என்ன டாக்டரா ஊசி போடுறதுக்கு அப்படின்னா, எந்த டாக்டர் அந்த மாதிரி ஊசி போட முடியாது, வா ಕೆಂಪ್ ಕಲರ್ ಬರುತ್ತೆ ನೋಡು ಒಂದು ಕವರ್, ಅದರಲ್ಲಿ 2 ಟ್ಯಾಬ್ಲೆಟ್ ತಿನ್ನಪ್ಪ ಅಂತ. ಅದೆಲ್ಲ ಏನಕ್ಕೆ ಗೊತ್ತಿಲ್ಲ, ಅವ್ರು ಹೇಳೋದು ತಿನ್ನೋದಷ್ಟೇ. ಒಂದು ಚಿಕ್ಕದಾಗಿ ಒಂದು ಸರ್ಜರಿ ಮಾಡೋಷ್ಟು ವಸ್ತು ಅವ್ರ ಹತ್ರ ಇದೆ. ನಮಗೆ ಹೇಳಿರೋದವರು ಯಾರೋ ಒಬ್ರು ಡಾಕ್ಟರ್ನೇ ಕಾಡೊಳಗಡೆ ಕರ್ಕೊಂಬಂದು ಅವ್ರ ಹತ್ರನೇ ಎಲ್ಲಾನು ಕ್ಲಾಸೇ ತಗೊಂಡಿದಾರಂತೆ ಇವರು. ಆ ಕರುಗೋತಿನ ಹೊಡೆದು ಅದನ್ನ ರಕ್ತ ಇರುತ್ತಲ್ಲ, ಆ ರಕ್ತನ ಕುಡಿದ್ರೆ ಅಂತ ಕಾಯಿಲೆ ಕೂಡ ವಾಸಿ ಆಗುತ್ತೆ. ಅದೇ ಏಡ್ಸ್ ಅಂತ, ಆ ಕಾಯಿಲೆ ಕೂಡ ವಾಸಿ ಆಗುತ್ತೆ ಅಂತ ಅವ್ರು ನಮ್ಗೆ ಹೇಳಿರೋದು. ಸರ್ ಉಡ ಅಂದ್ರೆ ಭಯಂಕರ ಇಷ್ಟ ಅವ್ರಿಗೆ. ಉಡಾಣ ಎಲ್ಲಿ ನೋಡಿದ್ರೆ ಕೂಡ ಬಿಡಲ್ಲ. ಅಡ್ಡಾಡ್ಸ್ಕೊಂಡು ಅದನ್ನ ಒಡೆಯೋದೆಲ್ಲ ಇಲ್ಲ, ಕೈಯಲ್ಲಿ ಎದುರಿಸ್ಕೊಂಡು ಓಡಿಯೇ ಹಿಡಿದು ಬಿಡ್ತಾರೆ. ವೀರಪ್ಪನೇ ಹಿಡಿತಾರೆ. ಆ ಹುಲಿ ಉಗುರು, ಆ ಉಗುರಿಗಾಗಿ ಹೊಡೆದ್ರಂತ. ಆ ಉಗುರೆಲ್ಲ ಇಟ್ಟಿದ್ರು, ನಮ್ಗೆ ತೋರಿಸಿದಾರೆ. ಅದೇ ಈ ಡಾಲರ್ ತರ ಮಾಡಿ ಹಾಕೊಳ್ಳಕ್ಕೆ ಅವರು ರಿಯಲಿ ಒಂದು ಹಾಕೊಂಡಿದ್ದಾರೆ. ಇನ್ನೊಂದು ಕಿಡ್ನಾಪ್ ಹೆಂಗಾಗಿದೆ ಅಂದ್ರೆ, ಈ ಸೇನಾನಿ ಇವ್ರದ್ದು ಏನೋ ಕಿಡ್ನಾಪ್ ಆಗಿದೆ. ಸೈಂಟಿಸ್ಟ್ ಅಂತ ಹೇಳ್ತಾರಲ್ಲ ಸರ್, ಸೇನಾನಿ ಕೃಪಾಕರ್ ಸರ್, ತುಪಾಕಿ ಸಿತಂದು ಏನೋ ಕೇಸ್ ಇತ್ತಂತೆ ಊರಲ್ಲಿರುವಾಗಲೇ. ಏನೋ ಒಂದು ಗಂಧ ಮರ ಯಾವುದೋ ಒಂದು ಕೇಸ್ ಆಗಿ ಲಾಕಪ್ಲಿ ಇದ್ರಂತೆ. ಲಾಕಪ್ಪಲ್ಲಿ ಇದ್ದು ಅವನೇನೋ ಲಾಕಪ್ ಇಂದ ಎಸ್ಕೇಪ್ ಆಗಿ ಕಾಡೊಳಗೆ ಬಂದು ಅವನೇ ಎಡ್ತಿಗಂಡ ಇಬ್ರು ಕಾಡೊಳಗೆ ಇದ್ದು, ಆ ಇರುವ ಸಮಯದಲ್ಲಿ ವೀರಪ್ಪನ ಭೇಟಿಯಾಗಿ, ನಾವೇ ಕಾಡೊಳಗೆ ತಪ್ಪಿಸ್ಕೊಂಡು ತಿರುಗ್ತೀವಿ, ಇವ್ರ ಜೊತೆಲೆ ಹೋಗ್ಬಿಡೋಣ ಅಂತ ಅವ್ನು ಬಂದಿರೋದು. ಆದ್ರೆ ಅವ್ನು ನಮಗ್ ಮುಂದೆ ಸೇರಿದಾನೆ. ಎಡ್ತಿ ಏನಿಲ್ಲ ಸರ್, ಅವ್ರೇನೋ ಈ ಪಾತ್ರ ಗೀತ್ರ ಎಲ್ಲ ತೊಳೆಯವರು, ಮತ್ತೆ ಅವ್ರೇನೋ ಟೀಗಿ ಈ ತರ ಮಾಡ್ಕೊಡೋರು. ಇಲ್ಲ ಸರ್, ಆ ತರ ಎಲ್ಲ ಏನಿಲ್ಲ. ಅದೆಲ್ಲ ಒಂದು ಕಂಡೀಷನ್ ಐತಲ್ಲ. ಅದೇ ನಾನು ಹೇಳಿದ್ನಲ್ಲ ಸರ್, 2 ವಿಚಾರ ಇದಲ್ಲ, ಲೇಡೀಸ್ ವಿಚಾರ, ಒಂದು ಎಣ್ಣೆ ವಿಚಾರ. ಇದರಲ್ಲಿ ಅವರು ಯಾವ ಪರ್ಮಿಷನ್ ಕೊಡಲ್ಲ. ಅದನ್ನ ನೋಡಿದ್ರಲ್ಲೇ ಫುಲ್ ಸಿಟ್ಟು ಅವ್ರು ಹೊಡೆದೇ ಬಿಡ್ತಾರೆ, ಸಾಯಿಸೇ ಬಿಡ್ತಾರೆ ಅಂತ ಒಂದು ಇದಿತ್ತು. ಯಾರೇ ಈ ಸೌದೆ ಮುರಿಯಕ ಅವರು ಇವರು ಲೇಡೀಸ್ಗಳು ಬಂದ್ರೆ ಕೂಡ ಅವ್ರನ್ನ ನೋಡಿದ್ರಲ್ಲೂ ಕೂಡ ಒಂದು ಗೌರವದಿಂದ ನಡ್ಕೋಬೇಕು. ಹಾಗೆಂದ ಅವ್ರ ಟೀಮಲ್ಲಿ ಒಂದು ಇದಿತ್ತು. ವೀರಪ್ಪನಿಗೂ ಫ್ಯಾಮಿಲಿ ಇತ್ತು, ಮಕ್ಕಳಿದ್ರು, ಅವ್ರ ಕನೆಕ್ಷನ್ಸ್ ಎಲ್ಲ ಹೇಗಿತ್ತು ಸರ್? ಅದೆಲ್ಲ ನಾವು ಹೋಗುವಾಗ ಎಲ್ಲ ಕನೆಕ್ಷನ್ ಬಿಟ್ಟು ಹೋಗಿತ್ತು. ನಾವು 96ರಲ್ಲಿ ಅಲ್ಲವ ನಾವು ಭೇಟಿಯಾಗಿ. ಆವಾಗ ಅವ್ರು ಯಾರಿಗೂ ಕೂಡ ಹೆಡ್ತಿಗಳೆಲ್ಲ ಕಾಡಲ್ಲಿ ಇಲ್ಲ. ಎಲ್ಲಾನು ಕೂಡ ವೀರಪ್ಪನ ಹೆಡ್ತಿ ಜೈಲಿಗೆ ಬಂದಾಯ್ತು, ಮತ್ತೆ ಗೋವಿಂದನ ಹೆಡ್ತಿ ಸತ್ತಾಯ್ತು, ಮತ್ತೆ ರಂಗಸ್ವಾಮಿ ಹೆಡ್ತಿನ ತೀರೋದ್ರೇನೋ. ಎಲ್ಲಾರು ಹೆಡ್ತಿಯಲ್ಲ ಅಲ್ಲಿ ಯಾರು ಇಲ್ಲ ಸರ್. ನೆನಪಿಸ್ತಾ ಇದ್ರು, ಮಾತಾಡ್ತಾ ಇದ್ರು. ಅದೇ ನನಗೆ 2 ಹೆಣ್ಮಕ್ಳು ಇದ್ದಾರಪ್ಪ, ನಾನು ಹೇಳ್ತೀನಿ ಈ ತರ ಎಲ್ಲ ಮಾಡ್ಬಿಟ್ರು, ಈ ತರ ಎಲ್ಲ ತಗೊಂಡೋಗಿ ಏನೇನ್ ಚಿತ್ರಹಿಂಸೆಗಳೆಲ್ಲ ಮಾಡಿದ್ರು, ಎಲ್ಲ ಬೈತಾ ಇರೋರು ಅವಾಗ. ದೊಡ್ಡ ಮಕ್ಕಳು ಅವರೆಲ್ಲ ಯಾವತ್ತ ನಮ್ ಕೈಗೆ ಸಿಗ್ತಾರೆ, ಅವ್ರೆಲ್ಲಾರನು ನಾನು ಸಾಯಿಸಲೇಬೇಕು, ಸಾಯಿಸ್ತೀವಿ ಎಲ್ಲ ಹೇಳ್ತಾ ಇದ್ರು. ಹೆಚ್ಚು ಬೈತಾ ಇರೋರು ಅದೇ ಈ ಗೋಪಾಲಕೃಷ್ಣ ಮಾತ್ರ ಭಯಂಕರ ಬೈತಾ ಇದ್ರು. ಮತ್ತೆ ತುಪಾಕಿ ಸಿತ ಊರಲ್ಲಿ ಯಾರೋ ಒಬ್ರು ಇದ್ರಂತ ಮೋಗ ನಿವಾಸ್ ಅಂತ ಅವ್ರನ್ನು ಬೈತಾ ಇರೋರು. ಅವ್ರ ಇಬ್ಬರನ್ನ ಮಾತ್ರ ಸಖತ್ತ ಬೈತಾನೆ ಇರೋರು. ಯಾವ ಅದೇ ಬಡ್ಡಿ ಮಗ ಅವನು ಮಾತ್ರ ಸಿಕ್ಕಿದ್ರೆ ನನ್ ಕೈಗೆ ಸಾಯಿಸ್ಲೇಬೇಕು ಅವನು, ಯಾಕೆ ಅಂತೆಲ್ಲ ಬೈಯವ್ರು. ಜಡ್ತಿ ಬಗ್ಗೆ ಎಲ್ಲ ಒಳ್ಳೆ ಇದಿತ್ತು ಸರ್. ಅವ್ರು ಪಾಪ ಈ ತರ ಯಾರೋ ತೋರ್ಸ್ಕೊಟ್ಟೆ ಹಿಡಿದಿರೋದಂತೆ. ನನ್ನಿಂದ ಎಲ್ಲ ಅವ್ರ ಜೀವನ ಎಲ್ಲ ಹಾಳಾಯ್ತು ಎಲ್ಲ ಹೇಳ್ತಾ ಇರೋರು. ಬೇಬಿ ವೀರಪ್ಪ ಅಲ್ಲಿ ಹೋದ, ಹೇಳಿ ಅದೇ ತಾಳವಾಡಿ ಕಾಡಕ್ಕೆ ಹೋಗಿ ಆಯ್ತು, ಸೆತ್ತಾಯ್ತು. ಇವ್ರು ಬಂದು ಅದೆಲ್ಲ ವಿಚಾರಿಸ್ಕೊಂಡಾಯ್ತು, ಯಾರು ಸಾಯಿಸಿರೋದು ನಮಗ್ ಗೊತ್ತಾಯ್ತು ಅಂತ ಕೂಡ ಇವ್ರು ಹೇಳಿದ್ರು. ಆದ್ರೆ ಯಾರು ಎಂತಾನು ನಮಗೆಲ್ಲ ಹೇಳಿಲ್ಲ. ಅವರು ಬಡ್ಡಿ ಮಗ ಅವ್ನು ಸಿಕ್ತಾನ ಬಿಡಿ, ಅವ್ನು ಸಾಯಿಸ್ಲೇಬೇಕು ಅಂತೆಲ್ಲ ಹೇಳಿದ್ರು. ಮುಂದೆ ಅಲ್ಲಿಂದ ನಡ್ಕೊಂಡು ತಿರ್ಗಾ ಬೇರೆ ಕಾಡಿಗೆ ಹೋದು. ಆ ಹುಲಿಗಳು 2-3 ಸರಿ ನೋಡಿದೀವಿ. ಅವ್ನು ನಮ್ ದಾರಿಯಲ್ಲಿ ನಡ್ಕೊಂಡು ಹೋಯ್ತಾನೆ. ಫಸ್ಟ್ ನಾವು ಆವಾಗ ಒಂದ್ ಚಿರತೆ ನೋಡಿದ ಒಂದ್ಸರಿ. ಫಸ್ಟ್ ಚಿರತೆ ಅಂದ್ರೆ ನಾವು ಇಷ್ಟು ದೂರದಲ್ಲಿ ಇದ್ದೀವಿ, ಸೆಂಟ್ರಲ್ ಒಂದು ಹಳ್ಳ, ಆ ಕಡೆ ಒಂದ್ ಬೆಟ್ಟದ ಮೇಲೆ ಹಂಗೆ ನಡ್ಕೊಂಡು ಹೋಯ್ತಾ ಇತ್ತು. ಅದನ್ನ ಫಸ್ಟ್ ಚಿರತೆನೆ ನಮ್ ಕಾಡಲ್ಲಿ ನೋಡಿರೋದು. ಅದು ನೋಡುವಾಗ ನಮ್ಗೆ ಒಂದ್ ತರ ಇತ್ತು. ಹೆಂಗಂದ್ರೆ ಈ ಆನೆಗಳೆಲ್ಲ ಮಾಮೂಲಿ ನೋಡಿದೀವಿ,
ಆದ್ರೆ ಚಿರತೆ ಅಂದ್ರೆ ಒಂದು ಹೊಸತೆ ನಮ್ಗೆ ಆವಾಗ ನೋಡೋದು. ವೀರಪ್ಪನ ನೋಡಿದ್ರು, ನೋಡ್ರಪ್ಪ ಅಲ್ಲಿ ಹೋಯ್ತದೆ ಹಾಗೆ ಅಂತೆಲ್ಲ ಹೇಳಿದ್ರು, ನೋಡುದು ಅಷ್ಟೇ. ಅವ್ರು ಏನೇ ಪ್ರಾಣಿ ಆಗ್ಲಿ ಸರ್, ಯಾವುದೇ ಆಗ್ಲಿ ಅವ್ರಿಗೆ ತೊಂದರೆ ಕೊಟ್ರೆ ಮಾತ್ರ. ಸುಮ್ನೆ ಹೋಗ್ಬಿಟ್ಟು ನೋಡೋದೆಲ್ಲ ಹೊಡೆಯೋದು ಹಿಂಗೆಲ್ಲ ಮಾಡಲ್ಲ. ನಮಕ್ಕೆ ಏನಾದ್ರು ತೊಂದರೆ ಆದ್ರೆ ಅದರಿಂದ ಅದನ್ನ ಹೊಡಿತಾರೆ. ಅದೊಂದು ಒಳ್ಳೆತನ ಐತೆ ಅವ್ರ ಹತ್ರ. ಏನ್ ನೋಡೋದೆಲ್ಲ ಹಾಳು ಮಾಡ್ಬೇಕು ಅಂತ ಪರಿಸ್ಥಿತಿ ಎಲ್ಲ ಅವ್ರಿಗಿಲ್ಲ. ಒಂದು ಗಿಡ ನಾವ್ ಕಟ್ ಮಾಡಿದ್ರೆ ಕೂಡ ಬೈಯವ್ರು. ಅದು ಏನಕ್ಕೆ ಸುಮ್ನೆ ಕಟ್ ಮಾಡ್ತೀರಾ? ನಮಗೇನಾದ್ರು ಬೇಕಿತ್ತಾ? ಇಲ್ಲ ಸೋದೆ ಗಿದೆ ಬೇಕಿತ್ತ? ಅದು ಕೂಡ ಒಣಗಿರೋ ಸೋದೆನೇ ತಗೊಳ್ಳೋದು. ಹಸಿನೇ ಯಾಕೆ ಕಡಿತೀರ? ಹಂಗೆ ನಾವು ಮಚ್ಚಿಟ್ಕೊಂಡು ಸುಮ್ಮನೆ ಇರಲ್ಲ, ಸುಮ್ಮನೆ ಹಿಂಗೆ ಮಾಡ್ತೀವಿ ಗಿಡಗಳು. ಅದಕ್ಕೆ ಬೈಯವ್ರು, ಎಲ್ಲ ಮಾಡಬಾರ್ದಪ್ಪ, ಅದನ್ನೇ ಕಾಲ್ ಮಾಡಬೇಕು, ಬೇಡ. ಕೆಲವು ಟೈಮಲ್ಲಿ ಮೂರೊತ್ತು ಊಟ ಮಾಡ್ತೀವಿ, ಕೆಲವು ಟೈಮಲ್ಲಿ ಊಟನೇ ಇರಲ್ಲ ಅಂತ ಪರಿಸ್ಥಿತಿ ಆಗುತ್ತೆ. ಯಾಕಂದ್ರೆ ಅಕ್ಕಿ ಎಲ್ಲ ಇರುತ್ತೆ, ನೀರಿರಲ್ಲ. ನಾವು ನಡ್ಕೊಂಡು ಹೋರೋ ಜಾಗದಲ್ಲಿ ನೀರಿರಲ್ಲ. ಆವಾಗ ಹೆಂಗೆ ಅಡುಗೆ ಮಾಡೋದು? ಹಂಗೆ ಹೋಯ್ತಾನೆ ಇರೋದು. ಏನು ಒಂದ್ಸರಿ ಹೋಗಿದ ಸರ್, ನೀರೇ ಇಲ್ಲ. ಬನ್ನಾರಿ ಕಾಡಲ್ಲಿ ಭಯಂಕರ ಬರಗಾಲ, ಮಳೆನೇ ಇಲ್ಲ, ನೀರೇ ಇಲ್ಲ. ಇಷ್ಟು ಹಿಂಗೆ ಹೋದ್ರೆ 5 ಕಿಲೋಮೀಟರ್, ಹಿಂಗೆ ಹೋದ್ರೆ 5 ಕಿಲೋಮೀಟರ್ ಎಲ್ಲಿ ನೀರಿಲ್ಲ ಅಂತ ಪರಿಸ್ಥಿತಿ. ಅಲ್ಲಿ ಒಂದು ಜಾಗದಲ್ಲಿ ಒಂದು ಕೆರೆ ತರ, ಆ ಕೆರೆಯಲ್ಲಿ ಜಿಂಕೆಗಳು, ಈ ಎಮ್ಮೆಗಳು ಇದೆಲ್ಲ ಕಾಲಿಟ್ಟಿರೋ ಅಜ್ಜ ಇದೆಲ್ಲ, ಆ ಅಜ್ಜ ಒಳಗಡೆ ನೀರಿದೆ. ಆ ನೀರನ್ನೇ ಕುಡಿಬೇಕು, ಇಲ್ಲಾಂದ್ರೆ ಜೀವ ಬಿಡ್ಬೇಕು. ನಾವು ಸರ್ ಎಷ್ಟು ದಿವಸ ಬೇಕಾಗಿಲ್ಲ, ಒಂದು ದಿವಸ ನೀವು ನೀರಿಲ್ಲದ ಇರಕ್ಕಾಗತ್ತೆ. ಅದೇ ರೀತಿ ನಾವು ಬೆಳಗ್ಗೆಯಿಂದ ನೀರು ಕುಡಿದಿಲ್ಲ, ಹೆಂಗಿರ್ಬೋದು? 2 ಗಂಟೆಗೆ ಆ ನೀರು ನೋಡಿದೀವಿ ಮಧ್ಯಾಹ್ನ. ಆ ಎಮ್ಮೆಗಳು ನಡ್ಕೊಂಡು ಹೋಗಿದೆ, ಆ ಅಜ್ಜ ಒಳಗಡೆ ನೀರಿದೆ. ಅದನ್ನೇ ಹೆಂಗ್ ಕುಡಿತೀರಾ? ಕೈಯಲ್ಲೇ ಎತ್ತಕ್ಕಾಗೋದಿಲ್ಲ. ಅದು ಯಾವ್ದೋ ಒಂದು ಗಡ್ಡಿ ಹೇಳ್ತಾರೆ, ತಮಿಳಲ್ಲಿ ಪೂಳ ಅಂತ ಹೇಳ್ತೀವಿ, ಪೂಳಾ ಗಡ್ಡಿ. ಅದೇನಂದ್ರೆ ಪೈಪ್ ತರ ಇರುತ್ತೆ. ಆ ಗಡ್ಡಿನ ಹೊಡ್ಕೊಂಡು ಆ ಗಡ್ಡಿಯ ನೀರೊಳಗಡೆ ಇಟ್ಟು ಬಾಯಲ್ಲಿ ಹಿಂಗೆ ಜ್ಯೂಸು ಎಳನೀರೆಲ್ಲ ಕುಡಿತಾರಲ್ಲ, ಆ ರೀತಿ ಹಿಂಗೆ ಎಳೆದು ಕುಡಿಬೇಕು. ಅದರಲ್ಲಿ ಒಂಚೂರು ಜಾಸ್ತಿ ಎಳೆದು ಬಿಟ್ರೆ ಮಣ್ಣು ಬರುತ್ತೆ. ಅದರಲ್ಲಿ ಹುಳಗಳು ಕೂಡ ಇದೆ ಒಳಗಡೆ, ಅದು ಕೂಡ ನಮ್ಗೆ ಗೊತ್ತಿತ್ತು. ಆದರೂ ಕೂಡ ಅದನ್ನ ಆ ಹುಳ ನೋಡಿದ್ರೆ ಈಗ ಈ ಕಡೆ ಜೀವ ಹೋಗುತ್ತೆ. ಏನ್ ಮಾಡ್ತೀರಾ? ಕುಡಿಲೇಬೇಕು. ಕುಡ್ದಿದೀವಿ, ಎಲ್ಲಾರು ಕುಡ್ದು, ಈರಪ್ಪನಿಂದ ಹಿಡಿದು ಎಲ್ಲಾರು ಕುಡ್ದು. ಸರ್ ಬಾಟಲೆಲ್ಲ ಇಟ್ಕೋಬಹುದು ಸರ್, ಎತ್ಕೊಂಡು ಹೋಗ್ಬೇಕಲ್ಲ. ಎಷ್ಟು ದೂರ ಎತ್ಕೊಂಡು ಹೋಗ್ತೀರಾ? ಎತ್ಕೊಂಡು ಹೋಗಲ್ಲ, ಸಾಧ್ಯನೇ ಇಲ್ಲ. ನೀರ್ ನೋಡುವಾಗ ಕುಡ್ಕೊಳ್ಳೋದು ಅಷ್ಟೇ. ಮಧ್ಯಾಹ್ನ 2 ಗಂಟೆ ನಾವು ಆ ತರ ಪರಿಸ್ಥಿತಿಗೆ ಹೋಗಿರುವಾಗ ಆವಾಗ ಎಲ್ಲಿ ಅಡುಗೆ ಮಾಡಕ್ಕಾಗತ್ತೆ? ಕುಡಿಯಕ್ಕೆ ಇಂಥ ಪರಿಸ್ಥಿತಿ ಏನು ಬಂದಿಲ್ಲ ನಮ್ಗೆಲ್ಲ. ಹಂಗೆ ಕುಡ್ದವಿ, ಮತ್ತೆ ಹಂಗೆ ಇನ್ನೊಂದ್ಸೂರು ನಡ್ಕೊಂಡು ಹೋಯ್ತೀವಿ. ಮತ್ತೆ ಬೆರಿ ಅಕ್ಕಿನ ತಿನ್ನೋದು, ಬೆರಿ ಅಕ್ಕಿನೇ, ಅಕ್ಕಿ ಮೂಟೆ ಇದೆಲ್ಲ, ಅಕ್ಕಿ ಎಲ್ಲ ತೆಗೆದು ಬಾಯಿಗೆ ಹಾಕೊಳ್ಳೋದು, ತಿನ್ನೋದು, ಹೊಟ್ಟೆ ಹಸಿತದಲ್ಲ. ಮತ್ತೆ ಆ ಟೈಮಲ್ಲಿ ಎಲ್ಲ ನಮಗೆ ಒಳ್ಳೆ ಕೈ ಕೊಟ್ಟಿರೋದು ಯಾವ್ದನ್ನ ಸಹ ಬೇಳದನ್ನು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬೇಳದನ್ನು, ತಮಿಳಲ್ಲಿ ಬೆಳಂಗಾಯಿ ಅಂತ ಹೇಳ್ತೀವಿ. ಈ ತರ ಒಂದು ಕಾಯಿ ಇರುತ್ತೆ, ಅದು ಹೊಡೆದ್ರೆ ಒಳಗಡೆ ಒಂದು ಒಳ್ಳೆ ಟೇಸ್ಟ್ ಇರುವ ಒಂದು ಇದಿದೆ. ಅದು ಮಾತ್ರ ನಮ್ ಕೈ ಕೊಟ್ಟಿದೆ ಹಲವಾರು ಸತಿ. ಆ ಜೀವ ಹಿಡಿದಿದೆ. ಆ ಬೆಳದನ್ನು ಇರುವ ಕಾಡಲ್ಲಿ ಒಂದೊಂದು ಮರ ಕೆಳಗಡೆ ಹೋದ್ರೆ ಒಂದು 10 ಹಣ್ಣು ಅದೆಲ್ಲ ಹಂಗೆ ತಕೊಂಬಂದು ಒಂದ್ ಜಾಗದಲ್ಲಿ ಕೂತ್ಕೊಂಡ್ರೆ ಅದನ್ನ ಹೊಡೆದು ಅದನ್ನ ಒಳಗಡೆ ಎತ್ತಿ ತಿನ್ನೋದು. ಆದ್ರೆ ಇನ್ನೊಂದೇನಂದ್ರೆ ಅದನ್ನ ಜಾಸ್ತಿ ತಿಂದ್ರೆ ನೀರ್ ಫುಲ್ಲು ತಾಗ ಬರುತ್ತೆ. ಅದು ಒಂದು ಕಷ್ಟನೇ. ಫುಲ್ಲು ನೀರೇ ಇರೋ ಜಾಗದಲ್ಲಿ ಅದನ್ನ ತಿಂದ್ಬಿಟ್ರೆ ಕೂಡ ಸೆತೋಗ್ಬಿಡ್ಬೇಕು. ಮತ್ತೆ ಏನು ಹೊಟ್ಟೆನೂ ಹಸಿತದೆ, ಏನ್ ಮಾಡೋಕ್ಕಾಗುತ್ತೆ? ಹಲವಾರು ಸರಿ ಅದನ್ನೇ ತಿಂದು ಕೂಡ ಜೀವ ಕಾಪಾಡಿದೀವಿ. ಇಂಥ ಪರಿಸ್ಥಿತಿಗಳು ನಡೆದಿದೆ. ಅದೇ ಸರ್, ಇರುವ ಜಾಗದಲ್ಲಿ 3 ಹೊತ್ತು ಊಟನೂ ಮಾಡಿದೀವಿ. 3 ದಿವಸ ಕೂಡ ಊಟ ಇಲ್ಲದು ಕೂಡ ಇದ್ದೀವಿ. ನೀರಿರಲ್ಲ, ಮತ್ತೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ, ಅಡುಗೆ ಮಾಡೋ ಜಾಗ ಇರಲ್ಲ. ಆ ತರ ಪರಿಸ್ಥಿತಿಗೆ ಹೋದಾಗ ಏನ್ ಮಾಡಕ್ಕಾಗುತ್ತೆ? ಹೋಗ್ತಾ ಅದೇ ಸರ್, 1 ವರ್ಷನೇ ಆಗೋಯ್ತು. ಪೊಲೀಸ್ನವರ ಆ ಮಧ್ಯದಲ್ಲಿ ಒಂದ್ಸರಿ ನೋಡಿದೀವಿ ಸರ್. ಅದು ಯಾವ ಕಾಡು ಅಂತ ಗೊತ್ತಿಲ್ಲ ನಮ್ಗೆ. ನಾವು ಇಲ್ಲಿ ಒಂದು ಜಾಗದಲ್ಲಿ ಇದ್ದೀವಿ. ಎಷ್ಟು ದೂರ ಅಂದ್ರೆ ತಕೊಂಡ್ರೆ ಒಂದು 2-2.5 ಕಿಲೋಮೀಟರ್ ದೂರ ಇರ್ಬೋದು. ಆಚೆ ಬೆಟ್ಟ, ನಮ್ ಈಚೆನೂ ಬೆಟ್ಟ. ಈ ಬೆಟ್ಟದಲ್ಲಿ ನಾವಿರ್ತೀವಿ, ಆ ಬೆಟ್ಟದಲ್ಲಿ ಅವ್ರು ಇರ್ತಾರೆ. ಅದು ಒಂದು ದೊಡ್ಡ ದಾರಿ, ಅದ್ರಲ್ಲಿ ಹೋಯ್ತಾ ಇದಾರೆ ಒಂದು 100 ಜನ. ಎಸ್ಟೇಪ್ನವ್ರು ಲೈನ್ ಆಗಿ ಹೋಯ್ತಾ ಇದಾರೆ. ಆವಾಗ ಒಂದು ಫೈನಾಕ್ಯುಲರ್ ಇತ್ತು, ಒಂದು ಚಿಕ್ಕದಾಗಿ. ಎಲ್ಲ ಗನ್. ವೀರಪ್ಪನ ಹತ್ರ ಒಂದು ಚಿಕ್ಕದ ಒಂದು ಫೈನಾಕ್ಯುಲರ್ ಇತ್ತು. ಅದನ್ನ ಇಟ್ಕೊಂಡು ನೋಡಿದ್ರೆ ಎಲ್ಲ AK-47 ಹಂಗೆ ಸಿಕ್ಸ್ಕೊಂಡು ಲೈನ್ ಆಗಿ ಹೋಯ್ತಾ ಇದ್ದಾರೆ. ಆದ್ರೆ ಅವ್ರು ನಮಗೇನ್ ಡಿಸ್ಟರ್ಬ್ ಮಾಡಿಲ್ಲ, ಇವರು ಅವ್ರಿಗೇನ್ ಡಿಸ್ಟರ್ಬ್ ಮಾಡಿಲ್ಲ. ನೋಡಿದಾರೆ ಅಷ್ಟೇ. ಇವ್ರು ಈ ಕಡೆ ಹೋಗಿ ಹೆಂಗ್ ಬರ್ಬೋದು ಹಾಗೆ ಅಂತ ಇವರೇ ಒಂದು ಅಂದಾಜು ಮಾಡ್ಕೊಂಡು ನೋಡಪ್ಪ ದೊಡ್ಡ ಮಕ್ಳು ಹೆಂಗ್ ಹೋಯ್ತಾರೆ. ಪೊಲೀಸ್ನವ್ರು ಜಾಸ್ತಿ ಇದೆ ಸರ್. ಅವ್ರು ಬೊಯ್ಯೋದು ಅಂದ್ರೆ ಬಾಯಿ ಹತ್ರ ಇದು ಒಂದೇ, ಬಡ್ಡಿ ಮಕ್ಳು ಅಂತಾರೆ ತಕ್ಷಣ, ಅದು ಒಂದೇ ಬರೋದು. ಬಡ್ಡಿ ಮಕ್ಳು ನೋಡಪ್ಪ ಹೆಂಗ್ ಹೋಯ್ತಾರೆ ಹಾಗಂತ ಹೇಳಿದ್ರು. ಮತ್ತೆ ಎಲ್ಲಾರು ಕೂಡ ಫೈನಾಕ್ಯುಲರ್ ಇಟ್ಟು ನೋಡಿದ್ರು. ಮತ್ತೆ ಹೋಯ್ತಾ ನೋಡ್ಬಿಡು ಅವ್ರು ಏನ್ ಹಂಗ್ ಹೋಯ್ತಾರೆ, ಹಂಗ್ ಹೋಗಿ ಹಿಂಗ್ ಬರ್ತಾರೆ. ನಾವ್ಯಾಕೆ ಈ ಕಡೆ ಹೋಗ್ಬೇಕು, ನಾವ್ ಈ ಕಡೆ ಹೋಗೋಣ ಸರ್. ಅದು ಒಂದು ದಾರಿ ಇರುತ್ತೆ. ಅವ್ರು ಹೇಳ್ತಾರೆ ಹಿಂಗ್ ಹೋದ್ರೆ ಈ ಬೆಟ್ಟ ಬಳಸ್ಕೊಂಡು ತಿರ್ಗಾ ಹಿಂಗ್ ಬರ್ತಾರೆ. ಹಿಂಗ್ ಬಂದ್ರೆ ರೋಡ್, ಹಿಂಗ್ ಬಂದ್ರೆ ಇವ್ರು ಹಂಗ್ ಬಿಟ್ಬಿಟ್ಟು ಗಾಡಿ ಈ ರೋಡ್ ಬಂದಿರುತ್ತೆ. ಇವರೆಲ್ಲ ಅಲ್ಲಿಂದ ಬಂದು ಇಲ್ಲಿ ಗಾಡಿ ಎತ್ಕೊಂಡು ಹೋಗೋದೆ ಅಷ್ಟೇ. ಅವ್ರು ಹುಡುಕೋದು ಅವ್ರಿಗೆ ಗೊತ್ತಿರುತ್ತೆ ಸರ್. ಈ ಕಡೆಯಿಂದ ಈ ಕಡೆ ಹೋದ್ರೆ ಈ ಕಡೆ ರೋಡ್ ಸಿಗುತ್ತೆ, ಈ ಕಡೆ ಗಾಡಿ ಹತ್ಕೊಂಡು ಹೋಯ್ತಾರೆ. ಒಳಗೆಲ್ಲ ಬಂದು ತಿರ್ಗಾಡಲ್ಲ ಸರ್. ಅವ್ರು ಹೆಂಗೋರು ದಾರಿಲೇ ಹೋಗೋದು. ವೀರಪ್ಪನ್ ಎಲ್ಲಿ ಹೋರು ದಾರಿಲೂ ಹೋಗಲ್ಲ. ಬೇರೆ ಈ ತರ ಗಾಡಿ ಒಳಗಡೆ ನುಗ್ಕೊಂಡು ಹಿಂಗ್ ಹೋಗೋದೆ. ಅಡ್ಡ ದಾರಿನೇ, ಎಲ್ಲಿ ಕೂಡ ದಾರಿಲೂ ಹೋಗಿಲ್ಲ.
ಒಂದು ಸರಿನೇ ಕೂಡ ನಮ್ಮ ದಾರಿಲಿ 1 ಕಿಲೋಮೀಟರ್ ಹೋಗಿಲ್ಲ. ರಸ್ತೆ ನೋಡಿದೀವಿ ಸರ್, ಒಂದ್ಸರಿ ಸಜ್ಜಿಮಂಗಲ ರೋಡ್ ದಾಟಿದೀವಿ, ಮೇನ್ ರೋಡ್ ದಾಟಿದೀವಿ. ಅದು ಒಂದು ಮಾತ್ರ ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ಒಂದು ಕಲ್ಲಲ್ಲಿ ಬರೆದಿತ್ತು ದಾಳವಾಡಿ ಅಂತೇಳಿ. ಅದು ಒಂದು ಮಾತ್ರ ನಮ್ಗೆ ಗೊತ್ತಿತ್ತು. ಆ ಕಲ್ಲು ನೋಡಿ ಅವಾಗ ಹೋಗಿ ದಾಳವಾಡಿ ರೋಡ್ ಅಂತ ಗೊತ್ತಿತ್ತು. ಆ ರೋಡ್ ನೈಟ್ ಅಲ್ಲಿ ದಾಟಿದ್ವಿ. ನೈಟ್ 10 ಗಂಟೆ ಇರ್ಬೋದು ಸರ್. ಗಾಡಿಗಳು ಬರ್ತಾ ಇರುತ್ತೆ, ಹೋಯ್ತಾ ಇರುತ್ತೆ. ಮತ್ತೆ ಆ ಗಾಡಿಗಳು ಬರುವ ಗ್ಯಾಪ್ ಇದೆ ಅಲ್ಲ, ಇನ್ನೇನು ಒಂದ್ ಗಾಡಿ ಹೋಯ್ತು, ಇಲ್ಲಿ ಹತ್ರ ಬಂದು ಕೂತ್ಕೋತೀವಿ. ಇದು ರೋಡ್ ಅಂದ್ರೆ ಇಷ್ಟ ಹತ್ರದಲ್ಲಿ ಕೂತ್ಕೊಳ್ಳೋದು. ಮತ್ತೆ ಇನ್ನೇನ್ ಗಾಡಿಗಳು ಕಾಣ್ತಾ ಇಲ್ಲ ಅಂತ ಈ ಕಡೆ ನೋಡ್ತಾರೆ. ನೋಡ್ಬಿಟ್ಟು ಒಂದ್ 4 ಜನ ಆ ಕಡೆ ಹೋಯ್ತು, ತಿರ್ಗಾ ಬಾಕಿ ಇರೋರು ಇಲ್ಲೇ ಕೂತ್ಕೋತೀವಿ. ತಿರ್ಗಾ ಇನ್ನೊಂದು ಗ್ಯಾಪ್ ಸಿಕ್ಕಿದ್ರೆ ಇನ್ನೊಂದೊಬ್ರು ಇದೇ ರೀತಿ ರೋಡ್ ದಾಟಿ. ಮತ್ತೆ ಮಾಯಾರು ಒಂದ್ ದಿವಸ 6 ದಾಟಿದ್ವಿ. ಮಾಯಾರು ಅಂತ ಒಂದು 6 ಇದೆಯಲ್ಲ ಸರ್, ಭವಾನಿ ಸಾಗರ್ ಡ್ಯಾಮ್ಗೆ ಬರುತ್ತೆ. ಆ ಹೊಳೆನ್ ದಾಟಿದೀವಿ ಒಂದ್ಸರಿ ಸರ್. ಅದು ಮಾಯಾರು ಅಂತ ಹೆಸರು. ಅದಕ್ಕೆ ಮಾಯಾರು ಅಂದ್ರೆ ಹೆಂಗೆ ಅಂದ್ರೆ ನೀರ್ ಇದ್ದಕ್ಕಿಂದಂಗೆ ಬರುತ್ತೆ, ಇದ್ದಕ್ಕಿಂದಂಗೆ ನಿಲ್ಲುತ್ತೆ. ಅದು ಒಂದು ಟೈಮಿಂಗ್. ಅಲ್ಲಿ ಏನೋ ಕರೆಂಟ್ ತೆಗಿತಾರಂತೆ, ಅವ್ರು ಸ್ಟೋರ್ ಮಾಡಿ ಬಿಡ ನೀರ್ನ. ಅದು ನಮಗ್ ಗೊತ್ತಿರಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಅದು ನೀರ್ ಬರುತ್ತೆ, ಯಾವ ಟೈಮಲ್ಲಿ ನಿಲ್ಲುತ್ತೆ, ವೀರಪ್ಪನ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ, ನೋಡ್ರಪ್ಪ 12 ಗಂಟೆಗೆ ಮೇಲೆ ನೀರ್ ಬಂದ್ಬಿಡುತ್ತೆ, ದಾಟಕ್ ಆಗೋದಿಲ್ಲ, ಅದ್ರ ಒಳಗಡೆ ನಾವು ದಾಟಿ ಹೋಗ್ಬಿಡ್ಬೇಕು ಅಂತೇಳಿ. ಆದ್ರೆ 6 ಅಂದ್ರೆ ಸ್ವಲ್ಪ ಇಲ್ಲ ಸರ್, ಭಯಂಕರ ದೊಡ್ಡದು. ಈ ಕರೆಯಿಂದ ಹಿಡಿದು ಆ ತೆಂಗಿನ ಮರ ಗಂಟ ಇರುತ್ತೆ 6, ಅಷ್ಟು ಮಟ್ಟಕ್ಕೂ ನೀರು ಬರುತ್ತೆ. ಅದರಲ್ಲಿ ಹೆಂಗಾಗುತ್ತೆ ಅಂದ್ರೆ ನಾವು ದಾಟುವ ಸಮಯದಲ್ಲಿ ಒಂದಿಷ್ಟು ನೀರಲ್ಲಿ ದಾಟ್ಕೊಂಡು ಹೋಗ್ಬಿಡ್ಬೋದು. ಆದ್ರೆ ಆ ನೀರ್ ಬಿಟ್ಬಿಟ್ರೆ ಈ ತೆಂಗಿನ ಮರಕ್ಕೆ ಅರ್ಧ ಮರಕ್ಕೆ ಬರುತ್ತೆ. ಸಾಧ್ಯನೇ ಇಲ್ಲ, ಅರ್ಧ ಹೋಗಿ ಸಿಕ್ಬಿಟ್ರೆ ಕೂಡ ನಮಗೆ ಗೊಚ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಅವ್ರ ಟೈಮ್ ನೋಡಿ, ನೋಡಪ್ಪ ಈ ಟೈಮಲ್ಲಿ ದಾಟ್ಬಿಡೋಣ ಅಂತ ದಾಟಿದ್ವಿ. ಒಂದ್ಸರಿ ಆಚೆ ಹೋಗಿದೀವಿ, ಒಂದ್ಸರಿ ಮತ್ತೆ ತಿರುಗಿ ಈಚೆ ಬಂದಿದ್ವಿ. ಅದು ಒಂದು ಮಾತ್ರ ನೆನಪಿದೆ ನಮ್ಗೆ. ನಿಮ್ಮ ಅನ್ಬುರಾಜು ಇವ್ರ ಮಧ್ಯೆ ತಂಗರಾಜು ಮಧ್ಯೆ ಮಾತುಕತೆ ಏನಾಗ್ತದೆ? ಮಾತುಕತೆ ಅದೇ, ನಾವು ಆವಾಗ ಕೇಳ್ತಾನೆ ಇದೀವಿ, ಇವ್ರು ಆವಾಗ ಹೇಳ್ತಾನೆ ಇದಾರೆ. ಹೆಂಗಂದ್ರೆ ಇನ್ನೊಂಚೂರು ಮತ್ತೆ ಅದ್ರ ಒಂದು 6 ತಿಂಗಳು 7 ತಿಂಗಳು ಆದ್ಮೇಲೆ ಒಂದ್ಸರಿ ನಕ್ಕೀರನ್ ಭೇಟಿ ಆದ್ರು ಕಾಡಲ್ಲಿ. ನಕ್ಕೀರನ್ ಭೇಟಿ ಆವಾಗ ತಾನೇ ಇವನು ಫೋಟೋ ಕೊಟ್ಬಿಟ್ಟಾನೆ ಅನ್ಬುರಾಜ್. ಆ ಫೋಟೋ ಕೊಟ್ಟ ಮೇಲೆನೆ ನಾವು ವೀರಪ್ಪ ಜೊತೆ ಇದ್ದೀವಿ ಅಂತ ಇಲ್ಲಿ ಊರು ಎಲ್ಲಾರು ಗೊತ್ತಾಯ್ತು. ನಕ್ಕೀರನ್ ಇವ್ರು ಯಾವ್ದೋ ಮಾತಾಡಕ್ಕಾಗಿ ಕರೆದಿದ್ದಾರೆ, ಇವರು ಏನೋ ಮಾತಾಡಕ್ ಕರೆದಿದ್ದಾರೆ. ಅವರು ಬಂದ ಮೇಲೆ ನಾವೆಲ್ಲ ಫೋಟೋ ಯಾವ್ದೇ ಕಾರಣಕ್ಕೆ ನಾವು ಕೊಡಲ್ಲ. ಏನಕ್ಕಂದ್ರೆ ನಾವು ಹೆಂಗಿದ್ರೆ ಆಚೆ ಹೋಗೇ ಹೋಯ್ತೀವಿ. ನಮ್ಮ ಮನಸ್ಸಲ್ಲಿ ಇತ್ತಲ್ವಾ, ನಾವು ಇದೆಲ್ಲ ಫೋಟೋ ಎಲ್ಲ ತೋರಿಸ್ಬಿಟ್ರೆ ಅವ ಆಚೆ ಹೋದ್ರೆ ಎಲ್ಲಿ ನೋಡಿದ್ರೆ ಹಿಡಿದ್ಬಿಡ್ತಾರೆ. ಅದಕ್ಕೆ ನಾವು ತಂಗರಾಜು ಮುಖ ತೋರಿಸಿಲ್ಲ. ಮತ್ತೆ ಇವನು ಸ್ವಲ್ಪ ಏನಾಗ್ಲಿ ಬಿಡು, ಇಂಟ್ರೆಸ್ಟ್ ಫುಲ್ ಜಾಸ್ತಿ ಆಯ್ತು. ಈ ತರ ಭೇಟಿ ನಡೀತಾ ಇದೆ, ಇವನು ಹಂಗೆ ಹೋಗಿ ನಿಂತಿದ್ದಾನೆ. ಇವ್ರ ಮುಖ ಮಾತ್ರ ಅಲ್ಲಿ ಕಾಣಿಸಿ ಆಯ್ತು ಫೋಟೋದಲ್ಲಿ. ಇವ್ರು ಎದ್ದ ತಕ್ಷಣ ಏನ್ ಮಾಡ್ಬಿಟ್ಟಾರೆ, ನಕ್ಕೀರನ್ ಮರಿ ವೀರಪ್ಪ ಅಂತ ಹೇಳಿ ಹಾಕಿ ಎಲ್ಲ ಕೊಟ್ಬಿಟ್ಟಾರೆ. ನಕ್ಕೀರನ್ ಬುಕ್ಕಳೆಲ್ಲ ಬಂತು. ಭೇಟಿಲ್ಲ ಕೂಡ ನಮ್ಮನ್ನು ಇಡಲ್ಲವಲ್ಲ, ಅವ್ರ ಭೇಟಿ ಸಪರೇಟ್ ಆಗಿ ನಡೀತೆ. ಅದೇ ಒಂದು ಇಷ್ಟು ದೂರ ಹಿಂಗ ನಾವೆಲ್ಲ ಇದ್ದೀವಿ ಅಂದ್ರೆ ಒಂದು ಅಷ್ಟು ದೂರದಲ್ಲಿ ಇಟ್ಕೋತಾರೆ. ಅವ್ರು ನಮ್ಮನ್ನೆಲ್ಲ ಸುಮ್ಮನೆ ನಮ್ಮ ಹತ್ರ ಕರೆಸಿ ಅಲ್ಲೆಲ್ಲ ಕೂತ್ಕೊಳ್ಳೋ ಅಷ್ಟು ಬಿಡಲ್ಲ ನಮ್ಮನ್ನ. ನಿಮ್ಮಾದ್ರೂ ದೂರ ಇರಪ್ಪ, ನಾವು ಒಂದು ಅರ್ಧ ಗಂಟೆ ಮಾತಾಡಿ ಬರ್ತೀವಿ ಅಂತ ಹೋಯ್ತಾರೆ. ಸರ್ ನಗಿರ ಒಂದು ನೈಟ್ ಬಂದಿದ್ರು ಮತ್ತೆ ಒಂದು 9 ಗಂಟೆ ಹಿಂದಿರ್ಬೋದು ನೈಟ್. ಸರ್ ಅದೇ ಯಾರೋ ಊರ್ನವ್ರೇ ಕರ್ಕೊಂಬಂದು ಅಲ್ಲಿ ಬಿಟ್ಟಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಯಾರೂ ಭೇಟಿ ಆಗೋದು ಕೂಡ ಯಾರೋ ಒಬ್ರು ಕರ್ಕೊಂಡ್ಬಿಟ್ರೆ ಮಾತ್ರ ಸಾಧ್ಯ. ವೀರಪ್ಪನ ಹೋಗಿ ಇವ್ರನ್ನೇ ಹುಡ್ಕೊಂಡು ಹೋಗಿ ಅಲ್ಲಿ ಸಾಧ್ಯ ಇಲ್ವಲ್ಲ. ಇವ್ರೇನೋ ಪೇಪರ್ಲಿ ಕೊಡ್ಬೋದು, ಏನೇನು ಮಾಡ್ಬೋದು, ಆದ್ರೆ ಸಾಧ್ಯ ಇಲ್ಲ. ನಮಗ್ ಗೊತ್ತಿಲ್ಲ, ಯಾರೋ ಒಬ್ರು ಈ ಊರಿಗೆ ಬರ್ತಾರ, ಕಾರ್ ನಿಲ್ಲಿಸ್ತಾರೆ, ಮತ್ತೆ ನಾವ್ ಯಾರಾದ್ರು ಕರ್ಕೊಂಡು ಅಲ್ಲಿ ಹೋಗ್ಬೇಕು, ಇದಾನೆ ಸಾಧ್ಯ. ಮತ್ತೆ ಆ ರೀತಿ ಬಂದಿದ್ದಾರೆ. ಮತ್ತೆ ಇವ್ರ ಹತ್ರ ಒಪ್ಪಿಸ ತಕ್ಷಣ ಅವ್ರು ಹೋಗಿರ್ತಾರೆ ಊರಿಗೆ, ನಾವು ಭೇಟಿ ಆಗಿಲ್ಲ ಅವ್ರು. ಮತ್ತೆ ಇವ್ರು ಕರ್ಕೊಂಡ್ ಬಂದ್ರು, ಕೂರ್ಚೆಲ್ಲ ನೈಟ್ ಎಲ್ಲ ಊಟ ಗೀಟ ಎಲ್ಲ ಮಾಡಿಸಿ. ಆದ್ರೆ ಅದು ಯಾವ ಕಾಡಂತೂ ನಮ್ಗೆ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ಸರ್. ಕರ್ನಾಟಕ ಫಾರೆಸ್ಟ್ ಅಂತ ಗೊತ್ತಿತ್ತು, ಅಲ್ಲ ನಮ್ ಜೊತೆಲೆ ಊಟ ಮಾಡಿದ್ರು. ಪ್ಲೇಟ್ ಎಲ್ಲ ಇಲ್ಲ ಸರ್. ಪ್ಲೇಟ್ ಅಂದ್ರೆ ಒಂದು 2 ಇಟ್ಟಿರ್ತೀವಿ. ಮತ್ತೆ ಎಲ್ಲ ಪೇಪರ್ ಸಿಸ್ಟಮ್, ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿ ಇಟ್ಟಿರ್ತೀವಿ. ಅದನ್ನ ಊಟ ಮಾಡಿದ ತಕ್ಷಣ ಅದನ್ನೇ ತೊಳೆದು ಅದನ್ನೇ ತಿರುಗಿ ಇಟ್ಕೊಳ್ಳೋದು. ಯಾಕಂದ್ರೆ ತಟ್ಟೆ ಎಲ್ಲ ಎತ್ಕೊಂಡು ತಿರುಗಬೇಕಲ್ಲ ಸರ್, ತೂಕ. ಅದಕ್ಕಾಗಿ ಪ್ಲಾಸ್ಟಿಕ್ ಪೇಪರ್ ಟೆಂಟ್ ಹೊಡಿತೀವಲ್ಲ, ಅದೇ ಪೇಪರ್ನ ಒಂದು ಥಿಕ್ನೆಸ್ ಪೇಪರ್ನ ಕಟ್ ಮಾಡಿ ಅದು ಪಾಕೆಟ್ಲಿ ಇಟ್ಕೋಬೋದಲ್ಲ. ಎಲ್ಲಿ ಬೇಕಾದ್ರೆ ಅವ್ರವ್ರು ಎಲ್ಲ ತೊಳೆದು ಇಟ್ಕೋತಾರೆ. ಹೆಂಗ್ ಬೇಕಾದ್ರೆ ಹಾಕೊಂಡು ತಿನ್ಬೋದಲ್ಲ. ತಂಗ್ ತಿಂತೀವಿ. ಮತ್ತೆ ಏನಾದ್ರು ದೊಡ್ಡ ಆರೆಗಳಿದ್ರೆ ಆರೆ ಮೇಲೆನೆ ಹಾಕ್ಬಿಟ್ಟು ಹಂಗೆ ತಿಂತೀವಿ. ಕಲ್ಲಂದ್ರೆ ಈ ಮಟ್ಟವಾದ ಕಲ್ಲಿದ್ರೆ ಅದನ್ನ ಒಂಚೂರು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದಲ್ಲೇ ರೈಸ್ ಹಾಕ್ಬಿಟ್ಟು ಸಾಂಬಾರ್ ಹಾಕ್ಬಿಟ್ಟು ತಿಂತೀವಿ. ಹಂಗೆ ಅದು ಒಳ್ಳೇದಲ್ವಾ. ಹಂಗೆ ಹಲವಾರು ಸರಿ ಅಲ್ಲ ಕಲ್ಲುಗಳು ಆರೆಗಳು ಇಲ್ಲ ಅಂದ್ರೆ ಮಾತ್ರ ಈ ಪೇಪರ್. ರಾತ್ರಿ ಬಂದ್ರು, ಮತ್ತೆ ನೈಟ್ ಅಲ್ಲಿ ಜೊತೆಯಲ್ಲಿ ಮನಗಿದ್ರು. ಅದೇ ಅವ್ರಿಗೆ ಸಪ್ರೇಟ್ ಆಗಿ ಟೆಂಟ್ ಹೊಡೆದ್ರು. ತಿನ್ನೋದಕ್ಕೆ ತಂದಿದ್ರು ಸರ್. ಅದು ಏನೇನೋ ಅಲ್ಲಿ ಚಕ್ಲಿ ಈ ತರ ಮಿಕ್ಚರು ಈ ತರ ಐಟಮ್ಗಳು ತಂದಿದ್ರು. ಮತ್ತೆ ಅವರೆಲ್ಲ ಈ ನೀರು ಕುಡಿದ್ರೆ ಆಗಲ್ಲ ಅಂತ ಹೇಳಿ ಬಿಸ್ಲರಿ ಬಾಟ್ಲೆಲ್ಲ ತಂದಿದ್ರು ಅವ್ರು ಕುಡಿಯಕ್ ಮಾತ್ರ. ಮತ್ತೆ ಅದೆಲ್ಲ ತಂದು ಕೊಟ್ರು, ನಾವೆಲ್ಲ ತಿಂದಿದ್ವಿ. ಮತ್ತೆ ಅವ್ರು ನಮ್ಮ ಅಡುಗೆ ಊಟನೇ ತಿಂದಿದ್ರು, ಬಿಸಿ ಆವಾಗಲೇ ಮಾಡ್ದು. ಮತ್ತೆ ಅಲ್ಲೆಲ್ಲ ತಿಂದು ಮಣಗಿದ್ರು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಭೇಟಿ ಶುರುವಾಯ್ತು. ಈ ತರ ಕ್ಯಾಮರಾ ಎಲ್ಲ ಇಟ್ಬಿಟ್ಟು ಎಲ್ಲ ವೀರಪ್ಪನ್ ಗೋವಿಂದನ ಎಲ್ಲಾರು ಟೀಮ್ ಅವರೆಲ್ಲಾರು ಸೇರ್ಕೊಂಡು, ಕ್ಯಾಮ್ರಾಮನ್ ಅದೇ ಸುಬ್ಬು ಇದ್ರು. ಸುಬ್ರಹ್ಮಣಿ ಅವಾಗ ಬಂದಿಲ್ಲ, ಫಸ್ಟ್ ಭೇಟಿಗೆ ಸುಬ್ಬೇ ಬಂದಿರೋದು, ಆತೂರ್ ಸುಬ್ಬು. ಅವತ್ತು ಯಾಕೆ ಇವನು ಅಷ್ಟು ಫೋಟೋ ತೆಗೆಸ್ಕೊಂಡ್ಬಿಟ್ಟ ನಿಮ್ ತಮ್ಮ?
ಅದೇ ಸರ್ ಅವನಿಗೊಂಥರ ಖುಷಿ, ನಮ್ದು ಬರ್ಲಿ, ಪೇಪರ್ ಬರ್ಲಿ, ಟಿವಿಯಲ್ಲಿ ಬರ್ಲಿ ಅಂತ ಒಂಥರ ಅವನಿಗೆ ಆಸೆ. ಆದ್ರೆ ಆಚೆ ಹೋಗಿ ನಾವ್ ಹೆಂಗೆ ಈ ತರ ಎಲ್ಲ ಕೊಟ್ಬಿಟ್ಟು ಏನು ಹೆಂಗೆ ಅಂತ ಅವನ ಯೋಚನೆ ಮಾಡಿಲ್ಲ. ಅದು ಒಂದು ಜಿಂಕೆ ಮಾಂಸ ಕಟ್ ಮಾಡೋ ಫೋಟೋ ಇದೆಲ್ಲ, ಅದೇ ಹೇಗೆ ತೆಗೆಸ್ಕೊಂಡ್ರು ಸರ್? ಅದು ಮಾಮೂಲಿ ಅವ್ರಿಗೆ ಊಟ ಮಾಡ್ಸಕ್ಕಾಗಿ ತಕೊಂಬಂದು ಅದನ್ನ ಕ್ಲೀನ್ ಮಾಡಿರೋದು, ಅವೆಲ್ಲರೂ ಸೇರಿಯೇ ಮಾಡ್ದು. ಆದ್ರೆ ಇವನು ಸ್ಟಿಲ್ಗಾಗಿ ಮಾತ್ರ ಚಾಕ್ ತಕೊಂಡು ಹಿಂಗ್ ನಿಲ್ಲ ರೀತಿ ನಿಲ್ಸಿ ಇವರೇ ತೆಗ್ಸಿರೋದು. ಇದೆಲ್ಲ ಬೇಕಿಲ್ಲ, ಸುಮ್ನೆ ಮಾಡ್ಸಿರೋದು ಅಷ್ಟೇ. ಅದೇ ಒಂದು ಪಟಾಕಿ ಹಚ್ಚೋ ರೀತಿ ಒಂದು ಫೋಟೋ ಇದೆ, ಅದ್ರೆಲ್ಲ ಗ್ರಾಫಿಕ್ಸ್ ಮಾಡಿರೋದು. ಇವನೇನ್ ಟೀ ಹಿಂಗೆ ಉಯ್ತಾ ಇರೋದನ್ನ ಮಾತ್ರ ತೆಗೆದ್ರು. ಇವ್ರು ಏನಂದ್ರೆ ಟೀ ಟಮ್ಲರ್ ತೆಗೆದ್ಬಿಟ್ಟು ಪಟಾಕಿ ಇಟ್ಬಿಟ್ಟು, ಆಡೊಳಗಡೆ ಏನ್ ಸರ್ ಪಟಾಕಿ ಎಲ್ಲ ಇಟ್ಬಿಟ್ಟು ಅಲ್ಲಿ ಹೊಡೆತಾ ಇರಕ್ಕಾಗುತ್ತಾ? ಇವ್ರೇನು ಅದೆಲ್ಲ ಸುಮ್ನೆ ಮಾಂಸದ ಒಂದು ಫೋಟೋ ನಿಜ, ಅದು ನಮ್ ತಿನ್ನಕ್ಕಾಗಿ ಹೊಡೆದಿರೋದು, ಅದನ್ನ ಮಾಡುದು. ಮತ್ತೆ ಹಲವಾರು ಫೋಟೋಗಳು ತೆಗೆದಿದ್ದಾರೆ ಸರ್, ಎಲ್ಲ ಸುಮ್ನೆ ಏನೇನ್ ಬೇಕಾ ಎಲ್ಲ ಕೊಟ್ಬಿಟ್ಟಾನ ಇವನ ಅನ್ಬು. ಮತ್ತೆ ನಾವು ಅಲ್ಲಿ ಹೇಳುದು ಕೂಡ ನಮಗ್ ಜೊತೆಗೆ ಜಗಳನ ಕೂಡ ಆಯ್ತು. ಯಾಕಪ್ಪ ಫೋಟೋ ಕೊಟ್ಟೆಯ ನೀವು, ಈ ತರ ಫೋಟೋ ಕೊಟ್ಬಿಟ್ಟು ನಾವೆಲ್ಲ ಆಚೆ ಹೋಗೋದ ಏನು ಇಲ್ಲೇ ಇರೋದ ಅಂತೆಲ್ಲ ಬೈದ ಅವನ ಅದ್ರ ಬಗ್ಗೆ ಒಂದು ಇದು ಇಲ್ಲ ಅವನಿಗೆ. ಬಿಡ ಏನೋ ಆಗ್ಲಿ, இப்படி எல்லாம் போட்டோ எல்லாம் கொடுத்துட்டா எப்படிப்பா நாம வெளியே போகணும்ல திருப்பி அப்படின்னா போட்டு விடு என்னாச்சும் ஆகட்டும் அப்படின்னா ஒரு அந்த ಅಜಾಲ್ಟ್ ಏನೋ ಆಗ್ಲಿ ಬಿಡು ಹಾಗೇನ್ ಮಠಕ್ಕೆ. ಸರಿ, ಅವನಿಗೆ ವಯಸ್ಸು ಕೂಡ ಆತರ ಇತ್ತಲ್ಲ ಸರಿ, ಅದರಿಂದ ನಾವು ಏನು ಇದು ಮಾಡಿಲ್ಲ. ಮಾಪ್ಲೆ ಅನ್ಕರಿ ಅವರು, ಯಾಕಂದ್ರೆ ಒಂದ್ ಚಿಕ್ಕ ಹುಡುಗನಲ್ವಾ, ಒಂದು ರೀತಿ ರೇಕ್ಸ ರೀತಿ ಮಾತಾಡವ್ರು. ಮಾಪ್ಲೆ ಬಾಮ ಇದೆ ಅಂತ ಕನ್ನಡದಲ್ಲಿ ಹಂಗೆ ಹೇಳವ್ರು. ತನ್ನಿ ಕೊಂಟುವಾ அப்படிலாம் சொல்லுவாங்க. ಆಮೇಲೆ ಎಷ್ಟು ದಿವಸ ಇದ್ದಾವೆ ನಕ್ಕೀರನ್ ಬಂದವರು? ಅವತ್ತೇ ಸರ್, ಅವತ್ತು ಭೇಟಿ ಒಂದು 10 ಗಂಟೆಗೆಲ್ಲ ಭೇಟಿ ಎಲ್ಲ ಮುಗೀತು. ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಶುರು ಮಾಡಿದ್ರು. 10 ಗಂಟೆ ಒಳಗಡೆ ಎಲ್ಲಾನು ಮುಗಿಸಿ ಅವರೆಲ್ಲ ಬ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಊಟ ಇದನ್ನ ಮಾಡ್ಕೊಂಡು ಸೀದಾ ಇವರೇ ಕರ್ಕೊಂಡು ಹೋಯ್ತಾರೆ. ನಾವು ಹೋದ್ಮೇಲೆ ಫಸ್ಟ್ ಟೈಮ್ ಭೇಟಿ. ಅದಕ್ಕೆ ಮುಂಚೆ ಅವ್ರು ಆಲ್ರೆಡಿ ಭೇಟಿನೇ ಅಲ್ವಾ ಟಿವಿಯಲ್ಲಿ ಬಂದಿತ್ತಲ್ಲ. ತುಪಾಕಿ ಸಿದ್ಧ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ರಲ್ಲ, ಅದೇ ಅದು ಆವಾಗಲೇ ಇದ್ದಾಗ ಹಿಂದೆ ಗನ್ ಹಾಕೊಂಡು ಎಲ್ಲ ಹೆಂಗ್ ಬೇಕು ಹಂಗಲ್ಲ. ಅವನು ಕೊಟ್ಟ, ತುಪಾಕಿನೂ ಕೊಟ್ಟ. ನಾವು ಇಬ್ಬರು ಮಾತ್ರ ಕೊಟ್ಟಿಲ್ಲ ಅಷ್ಟೇ, ನಾನು ತಂಗರಾಜ್. ಅನ್ಬು ಕೊಟ್ಟ, ಅವನು ತುಪಾಕಿ ಕೊಟ್ಟ, ತುಪಾಕಿ ಎಡ್ತಿನೂ ಕೂಡ ತೆಗೆದ್ರು, ಎಲ್ಲಾನು ಕೊಟ್ಟಾಯ್ತು. ಸರ್ ಅವರು ಕಾಡು ಜನಾಂಗ ಅಲ್ವಾ, ಅವ್ರು ಸೋಳಗರಲ್ವಾ, ಅವ್ರಿಗೆಲ್ಲ ಈ ಮರ ಹತ್ತದು, ಈ ಕಾಡಲ್ಲಿ ನಡೆಯೋದೆಲ್ಲ ಆಲ್ರೆಡಿ ಅವ್ರಿಗೆ ಇರುತ್ತೆ. ಅದು ಅವ್ರ ಕಾಡು ಜೊತೆಯಲ್ಲೇ ವಾಸ ಮಾಡೋರು. ಮರ ಎಲ್ಲ ಭಯಂಕರ ಬೇಗ ಹತ್ತವ್ರು, ನಮಕ್ಕಿಂತ ಫಾಸ್ಟ್ ಆಗಿ. ಕಾಡು ಜೊತೆಯಲ್ಲೇ ಅವ್ರು, ಕಾಡಿನೇ ಜೀವನ ಅಲ್ವಾ ಅವ್ರು. ತುಪಾಕಿ ಕೂದಲು ಫುಲ್ ಈಗಲೂ ಹಂಗೆ ಬಿಟ್ಟಿದ್ದಾನೆ. ಬೆಳಗ್ಗೆ ಪೂಜೆ ಮಾಡೋಣ. ಪೂಜೆ ಎಲ್ಲ ಭಯಂಕರ ಮಾಡೋಣ ಅವನು. ಹುಷಾರ, ಅವ್ರಿಬ್ರು ಮಾಮೂಲಿ ತಮಿಳೇ ಮಾತಾಡೋರು, ಕನ್ನಡ ಮಾತಾಡಲ್ಲ, ತಮಿಳಲ್ಲೇ ಮಾತಾಡೋರು. 9 ಗಂಟೆ ಇರ್ಬೋದು, ಅದು ಊಟಿ ಹತ್ರ ಏನೋ ಭಯಂಕರ ಇದ್ದಕ್ಕಿದ್ದಂಗೆ ಮಿಂಚು ಗುಡುಗು ಇದೆಲ್ಲ ಇತ್ತು. ಸರಿ, ಆವಾಗೆಲ್ಲ ಟೆಂಟ್ ಎಲ್ಲ ಹೊಡ್ಕೊಂಬಿಡೋಣ, ಮಳೆ ಬರುತ್ತೆ. ಮಳೆ ಬಂದೇ ಬಿಟ್ಟಿದ್ದು ಟೆಂಟ್ ಹೊಡೆಯೋಷ್ಟಲ್ಲಿ. ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಒಳಗಡೆ ಕೂತಿದೀವಿ. ಏನು ಭಯಂಕರ ಮಳೆ ಅಂದ್ರೆ ಒಂದು ಸಿಡ್ಲೆಲ್ಲ ಬಿತ್ತು, ಮರ ಎಲ್ಲ ಸೀದೋಗಿತ್ತು. ಮರ ಎಲ್ಲ ನಾವು ಇರೋ ಹತ್ರದಲ್ಲಿ, ನಾವು ಇಲ್ಲಿ ಇರ್ತೀವಿ ಒಂದು ಅಷ್ಟು ದೂರದಲ್ಲಿ ಒಂದು ಮರದಲ್ಲಿ ಸಿಡಿಲ್ ಬಿತ್ತು, ಎಲ್ಲ ಇದೋಗಿತ್ತು ಮರ ಎಲ್ಲ. ಅಂತ ಘಟನೆಗಳಾಗಿದೆ. ಭಯಂಕರ ನೀರು, ದೊಡ್ಡ ಹಳ್ಳಗಳೆಲ್ಲ ನೀರು ಅಲ್ಲಾಡ್ತದೆ. ನಾವು ಸ್ವಲ್ಪ ಬೆಟ್ಟದಲ್ಲಿ ಇತ್ತು. ಇಲ್ಲ ಸರ್, ಅದೆಲ್ಲ ನೆಲೆಯಕ್ಕೆ ಮಳೆಯಲ್ಲಿ ನೆಲೆಯಕ್ಕೆಲ್ಲ ಬಿಡಲ್ಲ, ಅದೆಲ್ಲ ಟೆಂಟ್ ಒಳಗಡೆ ಇಟ್ಟಿದೀವಲ್ಲ. ಯಾಕಂದ್ರೆ ಅದೇ ನಮ್ ಜೀವನ ಅಲ್ವಾ, ಸೇಫ್ಟಿ. ಏನಾಗಿಲ್ಲ ಸರ್, ಎಲ್ಲ ಟೆಂಟ್ ಒಳಗಡೆ ಇದೆ. ಅಲ್ಲ ಟೆಂಟ್ ಒಳಗಡೆ ಇದ್ದೀವಿ ನಾವೆಲ್ಲ. ಬೆಳಗ್ಗೆ ಗಂಡನ ಹೋಯ್ತು, ಇಲ್ಲೆಲ್ಲ ಮಣಗಿದ್ದು ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಇನ್ನೇನು ಒಯ್ಲಿ ಬಿಡು ಅಂತ ಸಾಮಾನಕ್ಕೆಲ್ಲ ಒಂದು ಟೆಂಟ್ ಹೊಡೆದು ಸಪರೇಟ್ ಆಗಿ ಇಟ್ಬಿಟ್ಟು ನಾವು ಮಣಗಕ್ಕೆ ಒಂದು ಟೆಂಟ್ ಸಪರೇಟ್ ಆಗಿ ಹೊಡ್ಕೊಂಡ್ಬಿಟ್ಟು ಆರಾಮ ಮಣಗಿದ್ವಿ. ನೀರು ಹರಿಯಲ್ಲ ಸರ್. ಟೆಂಟ್ ಹೊಡೆಯೋದು ಹೆಂಗ ಅಂದ್ರೆ ಸ್ವಲ್ಪ ಹಿಂಗೆ ಟ್ಯಾಪರ್ ಇರೋ ಜಾಗಗಳು ಟೆಂಟ್ ಹೊಡಿತೀವಿ. ಹಿಂಗೆ ಟ್ಯಾಪರ್ ಇರುತ್ತೆ, ಹಿಂಗೆ ಟೆಂಟ್ ಹೊಡಿತೀವಿ. ಮೇಲ್ಗಡೆ ನೀರು ಕೆಳಗಡೆ ಬರುತ್ತಲ್ವಾ, ಅದಕ್ಕೆ ಏನ್ ಮಾಡ್ತೀವಿ, ಒಂದು ಗುಂಡಿ ತರ ಮಾಡ್ತೀವಿ. ಆ ಪೇಪರ್ ನೀರು ಬೀಳೋ ಜಾಗಕ್ಕೆ ಒಂದು ಗುಂಡಿ ತರ ಮಾಡಿ ಹಿಂಗ್ ತಂದು ಹಿಂಗ್ ಬಿಟ್ಟಿರ್ತೀವಿ. ಇದೇ ರೀತಿ ಹಿಂಗೆ ತಂದು ಹಿಂಗ್ ಬಿಟ್ಟಿರ್ತೀವಿ. ಹೆಂಗಾಗುತ್ತೆ ಅಂದ್ರೆ ಆ ನೀರು ಹಿಂಗ್ ಬಂದ ತಕ್ಷಣ 2 ಕಡೆನೇ ಹೋಗಿ ಆ ಕಡೆ ಕೆಳಗಡೆ ಹೋಗ್ಬಿಟ್ಟು, ಕೆಳಗಡೆಯಿಂದ ನೀರು ಒಳಗಡೆ ಬರಲ್ಲ, ಕೆಳಗಡೆ ಹೋಗುತ್ತೆ. ಮತ್ತೆ ಹೆಂಗ್ ಒಳಗಡೆ ಬರುತ್ತೆ ಪ್ಲಾಸ್ಟಿಕ್ ಅಂದ್ರೆ ಅವ್ರವ್ರಿಗೆ ಒಂದೊಂದು ಕಟ್ ಮಾಡಿ ಇಟ್ಟಿರ್ತೀವಿ ಮಣಗಷ್ಟು. ಅದೆಲ್ಲ ನಮ್ಮ ಇದಲ್ಲೇ ಇರುತ್ತೆ. ಅವ್ರವ್ರು ಎತ್ತ ಹಾಸ್ಕೊಳ್ಳೋದು, ಹಂಗೆ ಮಾಡ್ಕೊಳ್ಳೋದು, ಮುಚ್ಕೊಳ್ಳೋದು. ರಗ್ ಒಳ್ಳೆ ಚೆನ್ನಾಗಿರೋದು, ಒಂದ್ ಚಳಿಕೆಲ್ಲ ತಡೆಯಷ್ಟು ರಗ್ ಇಟ್ಟಿರ್ತೀವಿ. ಇದ್ರ ಮಧ್ಯೆ ಜ್ವರ ಗಿರ ಯಾರಿಗೂ ನನಗ್ ಬಂದಿತ್ತು, 2-3 ಸರಿ ಬಂದಿದೆ. ನನಗೊಂದ್ಸರಿ ಏನಂದ್ರೆ ಈ ಬಿದಿರು ಒಳಗಡೆ ತಿರುಗಾಡಿ ಆ ಬಿದಿರೆಲ್ಲ ಇದಾಗಿ ಗುಳ್ಳೆ ತರ ಬಂದಿತ್ತು. 1-2-3 ಸರಿ. ಬಿದಿರು ಅಂದ್ರೆ ಅದೇ ಸರ್, ಆ ಬಿದಿರು ಆ ಮುಳ್ಳೆಲ್ಲ ಹಿಂಗ್ ಮಾಡುತ್ತಲ್ಲ, ಅದೆಲ್ಲ ಒಂದು ಗುಳ್ಳೆ ತರ ಬಂದು ಜ್ವರ ಬಂದ್ಬಿಟ್ಟಿದ್ರು. ಆಮೇಲೆ ಏನಪ್ಪಾ ಮಾಡೋಣ ಅಂದ್ರೆ ಇಂಜೆಕ್ಷನ್ ಹಾಕೋಣ. ಅವ್ರು ವೀರಪ್ಪನೇ ಹಾಕಿದ್ರು. ಒಂದು 10-15 ಇಂಜೆಕ್ಷನ್ ಹಾಕಿದ್ವಿ ನಾನು. ಮಾಮೂಲಿ ಡಾಕ್ಟರ್ಗಳು ಇದು ಮಾಡ್ತಾರಲ್ಲ ಅದೇ ರೀತಿ ಇಂಜೆಕ್ಷನ್, ಔಷಧಿ ಎಲ್ಲಾನು ಇದೆ. ಮತ್ತೆ ಅದನ್ನ ಡಾಕ್ಟರ್ ತರನೇ ಇದು ಮಾಡಿ ಇಂಜೆಕ್ಷನ್ ಹಾಕೋಣ ಬನ್ರಪ್ಪ. ನನಗೆ ಸ್ವಲ್ಪ ಹೆದರಿಕೆ ಇತ್ತು. ನನಗೆ ಏನಪ್ಪಾ ಇವ್ರು ಡಾಕ್ಟರ್ ತರ ಹೇಳ್ತಾರೆ. ನಾನೇ ಅವ್ರಿಗೆ ಕೇಳ್ದೆ, ಏನಣ್ಣ ನೀವೇನ್ ಡಾಕ್ಟರ್ ಹಾಗೇನು
ಯಾವ MBBS ಆ ಥರ ಹಾಕಕ್ಕಾಗಲ್ಲ ಬನ್ರಪ್ಪ ಹಾಗೆ ನನ್ನ ஐயோ என்னண்ணா நீங்க என்ன டாக்டரா ஊசி போடுறதுக்கு அப்படின்னு எந்த டாக்டர் அந்த மாதிரி ஊசி போட முடியாது வா அப்படின்னு ಹಂಗೇನ್ ಕರೆದ್ರು ಕರೆಸಿ ಇಂಜೆಕ್ಷನ್ ಏನ್ ಸರ್ ಡಾಕ್ಟರ್ ತರನೇ ಒಂಚೂರು ನೋಯೇ ಇಲ್ಲ ಆ ತರ ಹಾಕಿದ್ರು ಔಷಧಿ ಎಲ್ಲಾನು ತಂದು ಕೊಡ್ತಾರ ಸರ್ ಒಂದೊಂದು ಕಾಡಕ್ಕೆ ಹೋದ್ರೆ ಈಗ ನಮ್ಮ ಊರ್ ಕಾಡಿಗೆ ಬಂದ್ರೆ ಈಗ ನಮ್ಮೂರವ್ರು ಸಪೋರ್ಟ್ ಕೊಡ್ತಾರೆ ಅದೇ ರೀತಿ ಯಾವ ಊರ್ ಕಾಡಿಗೆ ಹೋದ್ರು ಕೂಡ ಆ ಕಾಡು ಹತ್ತಿರದಲ್ಲಿ ಇರುವ ಜನಗಳು ಯಾವುದೇ ವಸ್ತು ಬೇಕಾದ್ರೆ ಅವ್ರಿಗೆ ತಂದು ಕೊಡೋರು ಇದ್ದೇ ಇರ್ತಾರೆ ಹಂಗಲ್ಲ ಸರ್ ಆಲ್ರೆಡಿ ಇವ್ರ ಹತ್ರ ಮೆಡಿಸಿನ್ ಒಬ್ಬರು ತೂಕ ಅಷ್ಟು ಮೆಡಿಸಿನ್ ಇದೆ ಒಬ್ಬರು ತೂಕ ಹಾಗಂದ್ರೆ ಒಂದು 20 kg ಆ ಮೆಡಿಸಿನ್ ಟ್ಯಾಬ್ಲೆಟೇ ಇದೆ ಆ ತೂಕನ ಎತ್ಕೊಂಡು ಹೋಗಿರೋರು ನಾನೇ ಇಂಜೆಕ್ಷನ್ ಇರುತ್ತೆ ಟ್ಯಾಬ್ಲೆಟ್ ಇರುತ್ತೆ ಗ್ಲುಕೋಸ್ ಕೂಡ ಇರುತ್ತೆ ಗ್ಲುಕೋಸ್ ಹಾಕ್ತಿವಿ ಅಲ್ಲ ಫುಲ್ ಜುಸ್ತ ಆದ್ರೆ ಹಾಕ್ತಾರಲ್ಲ ಆ ಗ್ಲುಕೋಸ್ ಇರುತ್ತೆ ಮತ್ತೆ ಒಂದು ಚಿಕ್ಕದಾಗಿ ಒಂದು ಸರ್ಜರಿ ಮಾಡಷ್ಟು ವಸ್ತು ಅವ್ರ ಹತ್ರ ಇದೆ ನಿಜ ಸರ್ ನಾವೇನ ಆ ತೂಕನ ಎತ್ಕೊಂಡು ತಿರುಗಿರೋನ ನಾನು ಸರ್ಜರಿನೇ ಎಲ್ಲಾನು ಇದೆ ನಮಗ್ ಹೇಳಿರೋದವ್ರು ಯಾರೋ ಒಬ್ರು ಡಾಕ್ಟರ್ನೇ ಕಾಡೊಳಗಡೆ ಕರ್ಕೊಂಬಂದು ಅವ್ರ ಹತ್ರನೇ ಎಲ್ಲಾನು ಕ್ಲಾಸೇ ತಗೊಂಡಿದಾರಂತೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಡಾಕ್ಟರ್ ಯಾರನ್ನ ಒಳಗಡೆನೆ ತಕೊಂಬಂದು ಅವ್ರನ್ನೇ ಒಂದು 5-6 ದಿನ ಇಲ್ಲಿ ಇಟ್ಟು ಇರಿಸಿ ಯಾವ್ದಕ್ಕೂ ಯಾವ ಇಂಜೆಕ್ಷನ್ ಹಾಕ್ಬೇಕು ಮತ್ತೆ ಇಂಜೆಕ್ಷನ್ ಯಾವ ರೀತಿ ಹಾಕ್ಬೇಕು ಎಲ್ಲಾನು ಕ್ಲಾಸ್ ತಗೊಂಡಿದ್ದಾರೆ ಇವರು ಈರಪ್ಪನ ಇಂಜೆಕ್ಷನ್ ಹಾಕ್ತಾರೆ ಗೋವಿಂದನ ಇಂಜೆಕ್ಷನ್ ಹಾಕ್ತಾರೆ ಆದ್ರೆ ಅದೇನೋ ಸೆಪ್ಟಿಕ್ ಇಂಜೆಕ್ಷನ್ ಟೆರಾಮಿಷನ್ ಏನಂತ ಒಂದು ಹೇಳ್ತಾರೆ ಆ ಔಷಧಿ ಅದು ನಮಗೆ ಗೊತ್ತಿತ್ತು ನಾವು ಬಾಟಲ್ ನೋಡಿದ್ರಲ್ಲೇ ಓದ್ತೀವಿ ನಮಗೆ ಗೊತ್ತ ನಾವು 9ನೇ ಕ್ಲಾಸ್ ಓದಿದೀವಿಲ್ಲ ಆದ್ರೆ ಇವ್ರ ಅನುಮಾನದಲ್ಲೇ ಈ ಕಲರ್ ಬಾಟ್ಲು ಈ ಔಷಧಿ ಅಂತ ಹೇಳ್ತಾರೆ ಬರ್ಲಿಕ್ಕೆ ಬರಲ್ಲ ಆರ್ಸನ್ ಕಲರ್ ಔಷಧಿ ಇರುತ್ತೆ ನೋಡಪ್ಪ ತಗೊಳ್ಳಿಯಿಂದ ಮುಗೀತು ಅದೇ ಇದು ಸೆಪ್ಟಿಕ್ ಇಂಜೆಕ್ಷನ್ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಹಾಗಾದ್ರು ಹಾಕಿದ್ರು ಏನ್ ಡಾಕ್ಟರ್ ಹಾಕ್ದಂಗ್ಲೇ ನನಗೆ ಏನೋ ಒಂಚೂರು ನೋಯಿಲ್ಲ ಒಂದು ಇದಾಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿ ಚುಚ್ಚಿ 2 ಇಂಜೆಕ್ಷನ್ ಹಾಕ್ಬಿಟ್ರು ಅವತ್ತೇ ಈ ಹುಣ್ಣೆಲ್ಲ ಇದಾಯ್ತಲ್ಲ ಅವತ್ತು ಒಂದು ದಿನ ಸಂಜೆ ಟೈಮ್ ಹಾಕಿದ್ರು ತಿರ್ಗಾ ಬೆಳಗ್ಗೆ ಒಂದು ಹಾಕಿ 2 ಹಾಕಿದ ತಕ್ಷಣ ವಾಸಿ ಆಯ್ತು ಒಳ್ಳೆ ಬಂತಲ್ಲ ಅದೆಲ್ಲ ಒಂದು 3 ದಿವಸಕ್ಕೆಲ್ಲ ಎಲ್ಲ ರೆಡಿ ಆಯ್ತು ಟ್ಯಾಬ್ಲೆಟ್ ತಿಂದ ಕಲರ್ ಮಾತ್ರ ಹೇಳೋದವ್ರು ಕೆಂಪು ಕಲರ್ ಬರುತ್ತೆ ನೋಡೋ ಒಂದು ಕವರ್ ಅದರಲ್ಲಿ 2 ಟ್ಯಾಬ್ಲೆಟ್ ತಿನ್ನಪ್ಪ ಅಂತ ಅದೆಲ್ಲ ಏನಕ್ಕೆ ಗೊತ್ತಿಲ್ಲ ಅವ್ರು ಹೇಳೋದು ತಿನ್ನೋದಷ್ಟೇ 3 ಟೈಮ್ ತಿಂದ 2 ಟ್ಯಾಬ್ಲೆಟ್ ಸರಿ ಆಯ್ತು ಫಸ್ಟ್ ಟ್ಯಾಬ್ಲೆಟ್ ಕೊಡ್ತಾರೆ ಅದರಲ್ಲಿ ಏನೂ ವಾಸಿ ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಹಾಕೋದು ನನಗೆ ಒಂದಿನ ಕೊಟ್ಟು ವಾಸಿ ಆಗಿಲ್ಲ ಜ್ವರ ಹಂಗೇನೆ ಇತ್ತು ಮತ್ತೆ ಅದಕ್ಕೆ ಇಂಜೆಕ್ಷನ್ ಹಾಕೋದು ಸರ್ ಎಲ್ಲರಿಗೂ ಕೂಡ ಒಂದೊಂದ್ಸರಿ ನೆಗಡಿ ಫುಲ್ ಆಗಿದೆ ಮಹದೇಶನ್ಗೆ ಆಗಿದೆ ರಂಗಸ್ವಾಮಿಗೆ ಆಗಿದೆ ಜ್ವರ ಬಂದಿದೆ ಗೋವಿಂದನಕ್ಕೆ ಒಂದ್ಸರಿ ಜ್ವರ ಬಂತು ಎಲ್ಲರಿಗೂ ಇಂಜೆಕ್ಷನ್ ಹಾಕಿದಾರೆ ವೀರಪ್ಪನೇ ಗೋವಿಂದನೂ ಹಾಕ್ತಾರೆ ವೀರಪ್ಪನಿಗೂ ಒಂದ್ಸರಿ ಭಯಂಕರ ಜ್ವರ ಗೋವಿಂದನು ಇಂಜೆಕ್ಷನ್ ಹಾಕಿದ್ರು ಜ್ವರ ಅದು ಯಾವುದೋ ಒಂಥರ ನೀರಿಂದನೋ ಏನೋ ಒಂದ್ಸರಿ ಆಗಿತ್ತು ಬಣ್ಣಾರಿ ಕಾಡದು ಅಲ್ಲಿ ಒಂದ್ಸರಿ ಭಯಂಕರ ಜ್ವರ ಅದು ಯಾವುದೋ ಒಂದು ಹಳ್ಳದಲ್ಲಿಯೇ ಅದು ಯಾವುದೋ ಪ್ರಾಣಿ ಬಿತ್ತಿತ್ತು ಆ ನೀರನ್ನೇ ಕೆಳಗಡೆ ಕುಡಿದ್ಬಿಟ್ಟು ಅದರಿಂದ 2-3 ಜನಕ್ಕೆ ಆಗಿತ್ತು ಆ ನೀರಿಂದ ಜ್ವರ ಯಾವುದೋ ಒಂದು ಪ್ರಾಣಿ ಎಮ್ಮೆನೋ ಯಾವುದೋ ಒಂದು ಹಳ್ಳದಲ್ಲಿ ಸೆತ್ತೋಗಿದೆ ಆ ನೀರ್ಗ ಕೆಳಗಡೆ ಬಂದಿದೆ ಅದನ್ನ ಕುಡಿದಿದ್ವಿ ನಮ್ಗೆ ಗೊತ್ತಿಲ್ವಲ್ಲ ಕುಡಿದ್ಬಿಟ್ಟು ಮತ್ತೆ ಹಳ್ಳದಲ್ಲಿ ನಡ್ಕೊಂಡು ಹೋವಾಗ ಗೊತ್ತಾಯ್ತು ಅದು ಏನೋ ಬಿದ್ದಿದೆ ಎಮ್ಮೆ ಸೆತ್ತೋಗಿತ್ತು ಅದರಲ್ಲಿಯೇ ನೀರು ಹರ್ಕೊಂಡು ಬರ್ತಾ ಇದೆ ಆ ನೀರ್ನ ನಮ್ ಕೆಳಗಡೆ ಕುಡಿದಿದ್ವಿ ಅದು ಕೆಲವರ್ಗೂ ಏನೂ ಆಗಿಲ್ಲ ಕೆಲವರ್ಗೂ ಆಯ್ತು ಒಂಥರ ಸೆಪ್ಟಿಕ್ ತರ ಆಗಿ ಅದು ಜ್ವರ ಬಂದಿತ್ತಲ್ಲ ಮತ್ತೆ ಆವಾಗ ವೀರಪ್ಪನಕ್ಕೂ ಗೋವಿಂದ ಇಂಜೆಕ್ಷನ್ ಹಾಕಿ ಒಂದ್ ಸ್ವಲ್ಪ ಸುಸ್ತು ಮಣಗಿರ್ತಾರೆ ಅಷ್ಟೇ ಆಮೇಲೆ ಹೇಳ್ತಾರೆ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ಒಂದು ಜಾಗದಲ್ಲಿ 1 ದಿನ ರೆಸ್ಟ್ ತಗೋತಾರೆ ಸರ್ ಏಡ್ಸ್ಗೆ ಔಷಧಿ ಅಂತ ಕಂಡಿಡಿದಿಲ್ಲ ಅವರು ಸ್ಟಾರ್ಟಿಂಗ್ ಅಲ್ಲಿ ಈ ಕರುಗೋತಿ ಇರುತ್ತಲ್ಲ ಆ ಕರುಗೋತಿನ ಹೊಡೆದು ಅದನ್ನ ರಕ್ತ ಇರುತ್ತಲ್ಲ ಆ ರಕ್ತನ ಕುಡಿದ್ರೆ ಅಂತ ಕಾಯಿಲೆ ಕೂಡ ವಾಸಿ ಆಗುತ್ತೆ ಅದೇ ಏಡ್ಸ್ ಅಂತ ಆ ಲೇಡೀಸ್ ಇಂದ ಇದಾಗುತ್ತಲ್ಲ ಆ ಕಾಯಿಲೆ ಕೂಡ ವಾಸಿ ಆಗುತ್ತೆ ಅಂತ ಅವ್ರು ನಮ್ಗೆ ಹೇಳಿರೋದು ಕರಿಕೋತಿ ರಕ್ತ ನಾವೆಲ್ಲರೂ ಕುಡಿದಿದ್ವಿ ಇದು ಕುಡಿದ್ರೆ ಯಾವುದೇ ಕಾಯಿಲೆ ಕೂಡ ಇರಲ್ಲಪ್ಪ ಅಂತ ನನಗೆ ಹೇಳಿರೋರು ನಮಗೆ ಎಲ್ಲಾರ್ಗೂ ಕೂಡ ಎಲ್ಲಿ ಹೊಡೆದ್ರು ಕೂಡ ಆ ರಕ್ತನ ಕುಡಿತೀವಿ ಎಲ್ಲರೂ ಕುಡಿದಿದ್ವಿ ಹೊಡೆಯೋ ಸ್ಟೈಲ್ ಅಂದ್ರೆ ಸರ್ ಆ ಕೋತಿ ಕಿರಿಚೋ ರೀತಿ ಇವ್ರು ಕಿರಿಚ್ತಾರೆ ವೀರಪ್ಪನ್ ಒಂದು ಬಾಯಿ ತರ ಇಟ್ಬಿಟ್ಟು ಆ ಕೋತಿ ಹೆಂಗ್ ಕಿರ್ಚಿತ್ತೋ ಅದೇ ರೀತಿ ಸೌಂಡ್ ಬರುತ್ತೆ ವೀರಪ್ಪನ್ ಅದು ಕಿರಿಚಿದ ತಕ್ಷಣನೇ ಎಲ್ಲಾ ಕೋತಿಗಳು ಒಂಥರ ಜಗಳಕ್ಕೆ ಬರೋ ರೀತಿ ಬರುತ್ತೆ ಆ ಟೈಮಲ್ಲಿ ಇವ್ರು ಹೊಡೆದ್ ಬಿಡ್ತಾರೆ ಜಗಳಕ್ಕೆ ಬರುತ್ತೆ ಅದು ನಮ್ ತರ ಕೋತಿನಿ ಅಂತ ಹೇಳಿ ಅದು ಬರುತ್ತೆ ಆ ಬರೋ ಟೈಮಲ್ಲಿ ಇವ್ರು ಹೊಡೈತಾರೆ ಗನ್ನಿಂದ ಸೌಂಡ್ ಆಗುತ್ತೆ ಎಲ್ಲಾ ಕಡೆನೂ ಎಲ್ಲಿ ಸರ್ ಪೊಲೀಸ್ನವ್ರು ಸೌಂಡ್ ಕಂಡು ಹಿಡಿಯಕ ಊರ ಹತ್ರ ಎಲ್ಲ ಬಂದು ಹೊಡೆಯಲ್ಲ ಅವರು ಕಾಡು ಫುಲ್ ತಿಕ್ ಕಾಡು ಫಾರೆಸ್ಟ್ ಅಲ್ಲಿ ಹೊಡಿತಾರೆ ಒಂದು ಹೊಡೆದ್ರಲ್ಲ ಸಾಕಲ್ಲ ಸರ್ ಅದೇ ಒಂದು 6-7 kg ಬರುತ್ತೆ ಹೊಡೆದು ಎತ್ಕೊಂಡ್ಬಂದು ಮತ್ತೆ ಅದನ್ನ ಇದೆಲ್ಲ ತೆಗಿತೀವಿ ಚರ್ಮ ತೆಗೆದ ತಕ್ಷಣ ಇಲ್ಲಿ ಹಾರ್ಟ್ ಹತ್ರ ಒಂದು ಹೋಲ್ಸ್ ತರ ಮಾಡ್ತಾರೆ ಮಾಡಿದ ತಕ್ಷಣ ಅಲ್ಲಿ ರಕ್ತ ಇರುತ್ತೆ ಅದು ಆಮೇಲೆ ಟಮ್ಲರಲ್ಲಿ ಅದ್ರಲ್ಲಿ ಹಿಡ್ಕೊಂಡು ಅದು ಗಟ್ಟಿಯಾದ ಒಳಗಡೆ ಕುಡಿತೀವಿ ಸ್ವಲ್ಪ ಇಟ್ಟಿದ್ರೆ ಗಟ್ಟಿ ಆಗುತ್ತೆ ಅದು ಅದ್ರೊಳಗಡೆ ಕುಡಿದು ಬಿಡ್ತೀವಿ ಕೋತಿಯಲ್ಲಿ ಒಂದು 2 ಲೋಟ ಅಷ್ಟು ಬರುತ್ತೆ ಲೋಟ ಟೀ ಕುಡಿಯೋ ಲೋಟದಲ್ಲಿ ಒಬ್ಬರೇ ಒಂದು ಲೋಟನ ಕುಡಿತೀವಿ ಹಂಗಲ್ಲ ಇಲ್ಲ ಇವತ್ತು ಈ ರಥನ ನಾನು ಕುಡಿತೀವಿ ಅಂದ್ರೆ ನಾನೇ ಫುಲ್ ಕುಡಿತೀವಿ ಆ ರೀತಿ
ಕುಡಿದು ಓಡ್ಬೇಕಾ ಅಥವಾ ಅದೆಲ್ಲ ಏನಿಲ್ಲ ಸರ್, ಕುಡಿದ್ಬಿಟ್ಟು ನಾವು ಮಾಮೂಲಿ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಪ್ರತಾನೆ ಕುಡಿದ್ರೆ ಏನಾಗಲ್ಲ, ಅದೆಲ್ಲ ಸುಮ್ನೆ ಹೇಳವ್ರು. ಕುಡಿದ್ರೆ ಓಡ್ಬೇಕು ಅದೆಲ್ಲ, ನಾವೆಲ್ಲ ಕುಡಿದ್ಬಿಟ್ಟು ಮಾಮೂಲಿ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಕೋತಿನ ಮಾಮೂಲಿ ಕಟ್ ಮಾಡೋದೆ, ನಮ್ಮ ಕುರಿಗೆ ತರನೇ ಕಟ್ ಮಾಡೋದು, ಮತ್ತೆ ಅಡುಗೆನೆ. ಬಾಕಿ ಎಲ್ಲಾನು ಅಡುಗೆ ಮಾಡಿ ಮಾಮೂಲಿ ಕುರಿ ತರನೇ ತಿಂತೀವಿ. ಏನಂದ್ರೆ ಎಲ್ಲಾ ಮಾಂಸಕ್ಕಿಂತ ಅದು ತಿನ್ನೋದು ಒಂಥರ ಖುಷಿ. ಯಾಕಂದ್ರೆ ಅದು ಒಂಥರ ಔಷಧಿ, ಒಂಥರ ಮೆಡಿಸಿನ್ ಹಾಗಂತೇಳಿ. ಟೇಸ್ಟ್ ಒಳ್ಳೆ ಟೇಸ್ಟ್, ಕುರಿ ಮಾಂಸಕ್ಕಿಂತ ಟೇಸ್ಟ್ ಅದು. ಆಮೇಲೆ ತಿಂದಿದೀವಲ್ಲ ಸರ್, ಮಾಂಸ ಅಂತ ಹೇಳಿದ್ರೆ ಮೊಳ ತಿಂದಿದೀವಿ, ಕಡವೆ ತಿಂದಿದೀವಿ, ಜಿಂಕೆ ತಿಂದಿದೀವಿ, ಮತ್ತೆ ಈ ಕೊತ್ತಿ ತಿಂದಿದೀವಿ, ಉಡ ತಿಂದಿದೀವಿ ಸರ್. ಉಡ ಅಂದ್ರೆ ಭಯಂಕರ ಇಷ್ಟ ಅವ್ರಿಗೆ. ಉಡಾಣ ಎಲ್ಲಿ ನೋಡಿದ್ರೆ ಕೂಡ ಬಿಡಲ್ಲ, ಅಡ್ಡಾಡ್ಸ್ಕೊಂಡು ಅದನ್ನ ಒಡೆಯೋದೆಲ್ಲ ಇಲ್ಲ, ಕೈಯಲ್ಲಿ ಎದುರಿಸ್ಕೊಂಡು ಓಡಿಯೇ ಹಿಡಿದು ಬಿಡ್ತಾರೆ. ವೀರಪ್ಪನೇ ಹಿಡಿತಾರೆ, ಮತ್ತೆ ಅವ್ರ ಜೊತೆಲಿರೋರು ಎಲ್ಲಾರು ಕೂಡ ಹಿಂಗ್ ಕೈ ಹಾಕ್ತಾರೆ, ಹಿಂಗೊಂದ್ ಕೈ ಮತ್ತೆ ಬಾಳ ಹತ್ರ ಒಂದ್ ಕೈ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎದ್ಬಿಡ್ತಾರೆ ಜೀವಂತವಾಗಿ. ಹಂಗೇನೆ ಎದ್ದ ಮಾಂಸ ಅದನ್ನೇ ಮತ್ತೆ ಬೆಂಕಿಯಲ್ಲಿ ಹಿಂಗ್ ಮಾಡಿದ್ರೆ ಮೇಲೆ ಒಂದ್ ಚರ್ಮ ತರ ಬಂದ್ಬಿಡುತ್ತೆ. ಅದನ್ನ ತೆಗೆದ್ಬಿಟ್ಟು ಹಂಗೆ ಕಟ್ ಮಾಡಿ ಮತ್ತೆ ಬೋಟಿ ಗಿಟ್ಟಿಗಳು ತೆಗೆದ್ಬಿಟ್ಟು ಮತ್ತೆ ಹಂಗೆ ಸಾಂಬಾರ್ ಮಾಡೋದು. ಆದ್ರೆ ಉಡ ಎಲ್ಲಿ ಹಿಡಿದ್ರಾಳ ಅಲ್ಲಿ ಮುದ್ದೆ ಮಾಡ್ತಾರೆ. ಉಡ ಸಾಂಬಾರ್ಗೂ ಮುದ್ದೆಗೂ ಒಂಥರ ಟೇಸ್ಟ್ ಅದು. ರಾಗಿ ಹಸಿಟ್ಟು ಇಟ್ಟಿರ್ತಾರೆ. ಇಲ್ಲಿ ಜಾಸ್ತಿ ತಿನ್ನಲ್ಲ ಸರ್ ಅವರು. ಅದೇ ಈ ಉಡ ಮಾಂಸ ಅಂದ್ರೆ ಒಂಥರ ಮುದ್ದೆ ತಿನ್ನೋಣ ಅಂತ ಒಂಥರ ಖುಷಿ. ಇಲ್ಲಿ ಕೂಡ ನಮ್ಮ ಮನೇಲೂ ಕೂಡ ಮಾಡ್ತೀವಿ ಸರ್. ಯಾವ್ದಾವ್ದು ಚಿಕನ್ ಗಿಕನ್ ಕೋಳಿ ಗಿಲಿ ಹೊಡೆದ್ರೆ ಕೋಳಿ ಸಾಂಬಾರ್ಗೆ ನಾವು ಮುದ್ದೆ ಮಾಡ್ತೀವಿ ನಮ್ಮ ಮನೆಯಲ್ಲೂ ಕೂಡ. ನಾವು ಕೂಡ ತಿಂತೀವಿ. ತಿಂಗ್ಳಿಗೆ ಒಂದ್ಸರಿ 2 ಸರಿ ತಿಂತೀವಿ. ಆದ್ರೆ ದಿನ ಮುದ್ದೆ ತಿನ್ನಲ್ಲ. ಕಡವೆ ಮಾಮೂಲಿ ಸರ್ ಜಿಂಕೆ ತರನೇ ಇರುತ್ತೆ. ಕಡವೆ ದೊಡ್ಡದು. ಈಗ ಜಿಂಕೆ ಒಂದು 30 kg ಬರುತ್ತೆ, 15 kg ಬರುತ್ತೆ ಅಂತ ಇಟ್ಕೊಳ್ಳಿ. ಕಡವೆ ಒಂದು 100-150 kg ಬರುತ್ತೆ. ದೊಡ್ಡದು ಸೇಮ್ ಎಮ್ಮೆ ತರಾನೇ ಇರುತ್ತೆ ಸರ್. ನಾವು ತಿನ್ನಷ್ಟು ತಗೋತೀವಿ, ಮಿಕ್ಕಿದನ್ನು ಒಣಗಿಸ್ತೀವಿ. ಆ ಮಾಂಸನ ದೊಡ್ಡ ದೊಡ್ಡ ಆರೆಗಳಿರುತ್ತಲ್ಲ, ದೊಡ್ಡ ಕಲ್ಲು ಆರೆಗಳು ಕಲ್ಲು, ಆ ಕಲ್ಲು ಮೇಲೆ ಒಂಥರ ಗಡ್ಡಿ ತರ ಮಾಡಿ ಮಾಂಸನೆ ಸಣ್ಣದಾಗಿ ಉದ್ದ ಕುಯ್ದು ಹಂಗೆ ಹಾಕಿದ್ರೆ ಒಣಗಿರುತ್ತೆ. ನಲ್ಲ ಬಿಸಿಲು, ಒಳ್ಳೆ ಬಿಸಿಲಾದ್ರೆ 2 ದಿವಸ ಒಣಗುತ್ತೆ. ಒಣಗಿ ಈ ಒಣ ಮೆಣಸಿಕಾಯಿ ಇರುತ್ತಲ್ಲ ಆ ರೀತಿ ಆಗ್ಬಿಡುತ್ತೆ. ಮತ್ತೆ ಅದನ್ನೇ ಎಲ್ಲ ಕಟ್ ಮಾಡಿ ಚೀಲಕ್ಕೆ ತುಂಬ್ಕೊತೀವಿ. ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ತೀವಿ, ಅದನ್ನ ಬೆಂಕಿಲ ಹಾಕ್ತಿವಿ. ಮತ್ತೆ ಅದು ಒಂಥರ ಕೆಂಪು ತರ ಬರುತ್ತೆ. ಅದಾದ ತಕ್ಷಣ எடுத்து ನೀರಲ್ಲಿ ಹಾಕ್ತಿವಿ. ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಕಲ್ ಮೇಲೆ ಇಟ್ಟು ಸಜ್ಜಿ ಅದನ್ನ ಫ್ರೈ ತರ ಮಾಡ್ಕೊತೀವಿ. ಒಣಗಿರೋ ಮಾಂಸನೇ ಜಾಸ್ತಿ ತಿನ್ನೋದಲ್ಲಿ. ಒಣಗಿಸೋ ಮಾಂಸನೇ ಕಡಿಮೆನೆ, ಬೇರೆ ಯಾವ ಮಾಂಸನೇ ಒಣಗಿಸಲ್ಲ. ಯಾವಾಗ್ಲೂ ಒಂದು 30 kg ಇರುತ್ತೆ ಸರ್ ನಮ್ಮ ಜೊತೆಯಲ್ಲಿ. ಅದು ಕಮ್ಮಿ ಆದ್ರೆ ತಿರ್ಗಾ ಇನ್ನೊಂದು ಹೊಡೆದು ಒಣಗಿಸ್ಕೊತೀವಿ. ಸಾರು ಮಾಡ್ತೀವಿ, ಅದನ್ನ ಫ್ರೈ ತರನು ಮಾಡ್ಕೊತೀವಿ. ಸಾರು ಅಂದ್ರೆ ಏನು ಅಂದ್ರೆ ಕಟ್ ಮಾಡಿ ಮಾಮೂಲಿ ನಮ್ಮ ಸಾಂಬಾರ್ ತರನೇ ಮಸಾಲ ಎಲ್ಲ ಹಾಕ್ಬಿಟ್ಟು ಅದ್ರ ಒಳಗಡೆ ಹಾಕಿ ಬೇಯಿಸೋದು ಅಷ್ಟೇ. ಹಂಗೆ ಮಾಡ್ತೀವಿ. ಜಾಸ್ತಿ ನಮ್ಮ ಸಾಂಬಾರ್ ಮಾಡಲ್ಲ, ಅದನ್ನ ಬರೀ ಫ್ರೈ ಮಾಡಿ ತಿನ್ನೋದು. ಹುಳಿ ಏನಕ್ಕಂದ್ರೆ ಅದೇ ಒಂದ್ಸರಿ ನಮ್ಮ ಹತ್ತಿರದಲ್ಲೇ ಬಂತು. ಆದ್ರೆ ಅದು ಕೂಡ ನಮ್ಗೇನ್ ತೊಂದರೆ ಕೊಟ್ಟಿಲ್ಲ. ಅರೆ ಸುಮ್ನೆ ಹೋಯ್ತು. ಒಂದ್ಸರಿ ಚರ್ಮಕ್ಕಾಗಿ ಏನೋ ಹೊಡೆದ್ರ ಅಂತ ಇವ್ರು. ಆದ್ರೆ ವೀರಪ್ಪನ್ ನಾಮ ಇರುವಾಗ ಹೊಡೆದಿಲ್ಲ, ಚರ್ಮಕ್ಕಲ್ಲ, ಆ ಹುಳಿ ಉಗುರು, ಆ ಉಗುರಿಗಾಗಿ ಹೊಡೆದ್ರಂತ. ಆ ಉಗುರೆಲ್ಲ ಇಟ್ಟಿದ್ರು, ನಮ್ಗೆ ತೋರಿಸಿದಾರೆ. ಅದೇ ಈ ಡಾಲರ್ ತರ ಮಾಡಿ ಹಾಕೊಳ್ಳಕ್ಕೆ ಅವರು ರಿಯಲಿ ಒಂದು ಹಾಕೊಂಡಿದ್ದಾರೆ. ಆದ್ರೆ ಕೆಲವುದು ಹಿಡಿದು ಇಟ್ಟಿದ್ರು, ಹೊಡೆದು ಅದನ್ನ ಉಗುರು ತೆಗೆದು ಅದನ್ನ ತೋರಿಸಿದ್ರು. ಇದು ಉಗುರಿಗಾಗಿ ಒಂದ್ಸರಿ ಹೊಡೆದು ಅಂತೇಳಿ. ನಮಗೆ ಅದೇ ಸರ್ ಹತ್ತಿರದಲ್ಲೇ ಬಂತು. ಆದರೂ ಕೂಡ ನಮಗೇನು ತೊಂದರೆ ಮಾಡಿಲ್ಲ ಅದು. ನಾವು ಇಲ್ಲಿ ಹಿಂಗ್ ಕೂತಿದೀವಿ ಹಿಂಗ್ ರೋಡಲ್ಲಿ, ಅದೇ ಫಾರೆಸ್ಟ್ನವ್ರ ಕಿಡ್ನಾಪ್ ಆಯ್ತಲ್ಲ ಆವಾಗ ಫೋಟೋ ಎಲ್ಲ ಕಡೆ ಎಲ್ಲ ಬಂತು. ಪೊಲೀಸ್ನವ್ರಿಗೆ ಗೊತ್ತಾಯ್ತು. ನಮ್ಮ ಮನೆ ಎಲ್ಲ ಸುತ್ತಿಲೆಲ್ಲ ಸೆಕ್ಯೂರಿಟಿಗಳೆಲ್ಲ ಹಾಕಿ ಆಯ್ತು. ಇಲ್ಲಿ ಈ ಊರಲ್ಲಿ 8 ಕ್ಯಾಂಪ್ ಆಯ್ತು ನಮಗಾಗಿ. ಯಾರ್ಯಾರಿಗೆ? ನಮ್ಮ 3 ಜನಕ್ಕಾಗಿ 8 ಕ್ಯಾಂಪ್ ಮಾಡ್ಬಿಟ್ರು ಇಲ್ಲಿ ಪೊಲೀಸ್ನವರು. ಇಲ್ಲಿ ನಮ್ಮೂರ ಹತ್ರ ಇಲ್ಲಿ ನೀವೊಂದು ಕಾರ್ ನಿಲ್ಸಿದ್ರಲ್ಲ, ಇಲ್ಲೇ ಒಂದು ಕ್ಯಾಂಪು, ಮತ್ತೆ ಬೆಳಾಂಕೋಟೆ ಅಂತ ಒಂದು ಊರು, ಅಲ್ಲಿ ಒಂದು ಕ್ಯಾಂಪು, ಮತ್ತೆ ಈ ಕಡೆ ಒಂದು ಕ್ಯಾಂಪ್. 8 ಕ್ಯಾಂಪ್ ಹಾಕಿದ್ರು ನಮಗಾಗಿ. ಅದೇ ಸರ್ 96 ಕೊನೆಯಲ್ಲಿ 3 ಜನರು ಅಲ್ಲೇ ಇದ್ದಾರೆ ಅಂತ ಆಯ್ತಲ್ಲ. ಅವನು ಒಬ್ಬನ್ ಓಟ ಬಂದ ಮೇಲೆ 3 ಜನರು ಒಟ್ಟಿಗೆ ಕಾಣಿಯಾಗಿದ್ದಾರೆ. ಮತ್ತೆ ಒಬ್ಬನ್ ವೀರಪ್ಪನ್ ಜೊತೆಲಿ ಇದ್ದಾನಂದ್ರೆ ಮತ್ತೆ 3 ಜನರು ಅಲ್ಲೇ ಇದ್ದಾರೆ ಅಂತ ಅರ್ಥ. ಮನೆಯವರು ಪೊಲೀಸ್ ಕಂಪ್ಲೇಂಟ್ ಅಂಜೂರಲ್ಲಿ ಕೊಟ್ಟಿದ್ರು. ನಮ್ಮ ಮಕ್ಕಳು 3 ಜನರು ಕಾಣ್ತಾ ಇಲ್ಲ ಅಂತ ಹೇಳಿ. ಮತ್ತೆ ಆಮೇಲೆ ಈ ಫೋಟೋ ಬಂದ ಮೇಲೆ ಇವರು ವೀರಪ್ಪನ್ ಜೊತೆಲಿ ಇದ್ದಾರೆ ಅಂತ ಹೇಳಿದ ಮೇಲೆ ನಮ್ಮ ಮನೆಯವ್ರಿಗೆಲ್ಲ ಟಾರ್ಚರ್ ಆಯ್ತು. ವೀರಪ್ಪನ್ ಜೊತೆಯಲ್ಲಿ ನೀವೆಲ್ಲ ದುಡ್ಡುಕ್ಕಾಗಿ ಕಳಿಸಿದೀರಾ ಅಂತ ಹೇಳಿ. ಆದ್ರೆ ಆತರ ಇವ್ರಿಗೆ ಮನೆಯವ್ರಿಗೆ ಗೊತ್ತೇ ಇಲ್ಲ ನಾವು ಹೋಗಿರೋದು. ಆದ್ರೆ ಅವ್ರು ಕೇಳೋದೇನಂದ್ರೆ ದುಡ್ಡು ಇಸ್ಕೊಂಡ್ ಬಿಟ್ಟಿದ್ದೀರಾ ಅಂತ. ಅದ್ ಹಂಗೆ ಟಾರ್ಚರ್. ನಮ್ಮ ತಂದೆನ ಹೊಡೆದ್ರು, ನಮ್ಮ ಅಣ್ಣನ ಹೊಡೆದ್ರು. ಅಲ್ಲಿ ಎಲ್ಲ ಬೆಟ್ಟಕ್ಕೆಲ್ಲ ಕೂಡ ಕರ್ಕೊಂಡು ಹೋಗಿದ್ರು ನಮ್ಮ ತಂದೆನೆ. ಏನಾಯ್ತು ನಿಮ್ ತಂದೆ ಹೇಳಿದ್ರ ಎಕ್ಸ್ಪೀರಿಯನ್ಸ್ ಏನಾದ್ರು? ನೋಡ್ರಪ್ಪ, ಅವರು ಕುರಿ ಮೇಸಕ್ ಹೋಗಿದ್ದಾರೆ, ಮತ್ತೆ ಈ ತರ ಒಂದ್ ಜೊತೆಲಿ ಹೋಗ್ಬಿಟ್ಟಾರೆ. ನಮಗಂತೂ ಗೊತ್ತಿಲ್ಲ. ಹಾಗಂತ ಹೇಳಿದ್ರೆ ಯಾರು ಕೇಳೋರು ಇದಾರೆ? ಅದೆಲ್ಲ ಇಲ್ಲ ಕತೆ, ಅದೆಲ್ಲ ನೀವೇ ಕಳಿಸಿರೋದು ದುಡ್ಡುಗಾಗಿ ಅಂತ ಹೇಳಿ ಎಲ್ಲ ಹೊಡೆದ್ರಂತ. ಹಲವಾರು ಸರಿ ಏಟೆಲ್ಲ ದಿನ ಬಂದ್ರು ಅಂತೆ ನಮ್ಮ ತಂದೆ ಪಾಪ. ನಮಗಾಗಿ ಅವರೆಲ್ಲ ಏಟ್ ತಿಂದಿರೋರು. ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಯಾರು ಬಿಡೋರು ಯಾರಿದೆ? ನಮಗೆ ಎಲ್ಲಿ ಗೊತ್ತಿದೆ? ನಮ್ಮ ಆಚೆ ಬಂದ ಮೇಲೆದಾನೆ ಇದೆಲ್ಲ ಗೊತ್ತಿರೋದು. ಜೈಲಿಗೆ ಬಂದ ಮೇಲೆ ಗೊತ್ತಿತ್ತು. 1.5 ವರ್ಷದಲ್ಲಿ ಕಿಡ್ನಾಪ್ ಒಂದೇ ಆಗಿರೋದು. ಇನ್ನೊಂದು ಕಿಡ್ನಾಪ್ ಆಗಿದೆ. ಇನ್ನೊಂದು ಕಿಡ್ನಾಪ್ ಹೆಂಗಾಗಿದೆ ಅಂದ್ರೆ ಅದೇ ವೀರಪ್ಪನ್ ಟೀಮೇ 2 ಆಗಿ
ನಾನು ಹೇಳಿದ್ನಲ್ಲ ಎಲ್ಲ ವಿಚಾರವನ್ನು ನಮ್ಗೆ ಕೇಳಲ್ಲ. ಕೆಲವೊಂದು ವಿಚಾರಕ್ಕೆ ಅವರೇ ಸಪರೇಟ್ ಆಗಿ ಹೋಯ್ತಾರೆ. ಆ ತರ ಒಂದು 4 ಜನ ಡಿವೈಡ್ ಆಗಿ ಹೋಗಿ ಈ ಸೇನಾನಿ ಇವ್ರದ್ದು ಏನೋ ಕಿಡ್ನಾಪ್ ಆಗಿದೆ. ಸೈಂಟಿಸ್ಟ್ ಅಂತ ಹೇಳ್ತಾರಲ್ಲ ಸರ್, ಬಂಡೀಪುರ ಕೃಪಾಕರ್ ಸೇನಾನಿ ಕೃಪಾಕರ್, ಅದೇ ಸರ್ ಆ ಕೇಸು ನಮ್ಮ ಮೇಲೆ ಇತ್ತು. ಅಲ್ಲಿ ಆಗಿರೋದು ಅದೇ ಸರ್. ಅವರು 2 ಟೀಮ್ ಆಗಿ ಹೋಗಿ ವೀರಪ್ಪನ ಅವರೆಲ್ಲ ಸಪರೇಟ್ ಒಂದು ಟೀಮ್ ಆಗಿ ನಮ್ನೆಲ್ಲ ಇಲ್ಲಿಯೇ ಬಿಟ್ಟು ಆ ಘಟನೆನ ಅವರೇ ಹೋಗಿ ಮಾಡಿಸಿರೋದು. ಅದೇ ನಮ್ಮ ಸಪರೇಟ್ ಆಗಿ ನೀವು ಈ ಜಾಗದಲ್ಲಿ ಅಡುಗೆ ಮಾಡಿ ತಿನ್ಕೊಂಡು ಇರೋನ್ ಬಿಟ್ಟಿದ್ರು. ಬಿಟ್ಟಿದ್ರ? ನಾನು, ತುಪಾಕಿ, ಸಿದ್ಧ, ನಾ 3 ಜನ, ಮತ್ತೆ ನಮ್ಮ ಜೊತೆಲಿ ಮಾದೇಶ ಇವರೆಲ್ಲ ಇದ್ರು. ಮಾದೇಶ್ ಯಾಕೆ ನಿಮ್ ಜೋಡಿ ಇದ್ದ? ಯಾಕಂದ್ರೆ ನಮ್ಮೆಲ್ಲ ಹೊಸಬ್ರಲ್ವಾ. ಏನಾದ್ರು ಒಂದು ಘಟನೆ ಅಂದ್ರೆ ಒಂದು ಪ್ರಾಣಿಯಿಂದ ಕೂಡ ತಪ್ಪಿಸ್ಕೊಂಡು ಓಡ್ಬೇಕಾರಲ್ಲ, ಒಂದು ಇದು ಗೊತ್ತಿರ್ಬೇಕಲ್ಲ. ಅದಕ್ಕಾಗಿ ಅವ್ನು ನಮ್ಮ ಜೊತೆಲಿ ಇದ್ದ. ಇವ್ರು ವೀರಪ್ಪನ್, ಗೋವಿಂದನ್, ಇವ್ರು ರಂಗಸ್ವಾಮಿ, ಇವರೆಲ್ಲರೂ ಆ ಸೀಕ್ರೆಟೇ ನಮ್ಗೆ ಹೇಳಿಲ್ಲ. ಅವ್ರು ಹಿಡ್ದಿರೋದು ಗೊತ್ತಿಲ್ಲ, ಬಿಟ್ಟಿರೋದು ಗೊತ್ತಿಲ್ಲ. ಆದ್ರೆ ಅಡುಗೆ ಮಾಡಿ ಒಂದ್ ಜಾಗ ದನ್ನಿ ಅಂತ ಹೇಳಿ ಅವರು ನಾವೇ ಅಡುಗೆ ಮಾಡಿ ತಗೊಂಡೋಗಿ ಕೊಟ್ಟಿದೀವಿ. ಇವ್ರು ಬಂದೇ ಇಲ್ಲ ಸರ್, ಒಂದ್ 20 ದಿವಸ ಬಂದೇ ಇಲ್ಲ ಇವ್ರು. ವೀರಪ್ಪನಲ್ಲ, ನೀವೆಲ್ಲಿದ್ರ? ಗುಂಡಲ್ ಕಾಡು ಅಂತ ಹೇಳಿ, ಅದು ಮಾತ್ರ ನಮ್ಗೆ ಗೊತ್ತು. ಅವ್ರು ಹೇಳೋದಾನೆ ನಮ್ಗೇನ್ ಗೊತ್ತು, ನಮ್ಗೆ ನಾವು ಊರೇ ನೋಡಿಲ್ಲ. ನಾವು ಗುಂಡಲ್ ಕಾಡಲ್ಲಿ ನಾವಿದ್ದು. ಮತ್ತೆ ಇವನು ನಮ್ ಜೊತೆಲಿ ಇರವ, ನಾವೆಲ್ಲ ಅಡುಗೆ ಗಿಡಿಗೆ ಮಾಡೋವು. 2 ಟೀಮ್ ಅಂದ್ರೆ 10 ಜನ ಇದಾರೆ ಅಂದ್ರೆ 5 ಜನ ಒಂದ್ ಟೀಮ್ ಆಗಿ ಹೋದ್ರು ಅವರು. ನಾವ್ ಇಲ್ಲಿ ಇರ್ತೀವಿ. ಇವ್ರು 4 ಜನ ಮಾತ್ರ ಹೋದ್ರು. 20 ದಿವಸ ಹೋಗಿಲ್ಲ ಸರ್. ನಮ್ಮನ್ನ ಇಲ್ಲಿ ಬಿಟ್ಟೋಗಿ 20 ದಿವಸ ಆಗಿತ್ತು ಅಷ್ಟೇ. ಇಲ್ಲಿಂದ ಅವ್ರು ಎಷ್ಟು ದೂರ ಹೋಯ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಪ್ಪ, ನಮ್ಗೊಂದು ಕೆಲಸ ಇದೆ, ನಾವು ಅಲ್ಲಿ ಹೋಗಿ ಬರ್ತೀವಿ, ಅಲ್ಲಿ ಹೋಗಿ ನಮ್ದೊಂದು ಕೆಲಸ ಇದೆ, ಅಲ್ಲಿ ಇರ್ತೀವಿ, ನೀವು ಅಡುಗೆ ಮಾಡಿ ಈ ಟೈಮ್ಗೆ ಇಟ್ಟಿರಿ, ನಾವು ಬರ್ತೀವಿ, ಅಡುಗೆ ಅಂತ ತಗೊಂಡು ಹೋಯ್ತೀವಿ ಅಂತ ಹೇಳಿ. ಹತ್ತಿರ ಹಂಗೆ ಇದ್ದೀವಿ. ನಾವು ಹಿಂಗಿದ್ದೀವಿ ಅಂದ್ರೆ ಈಗ ಅಂದಿವ್ರಷ್ಟೇ ಒಳಗಡೆನೆ, ನಮಗಂತ ವಿಷಯನೇ ಗೊತ್ತಿಲ್ಲ. ಮತ್ತೆ ಅವರು ಅಡುಗೆ ಮಾಡೋ ಟೈಮ್ ಬರೋರು ಇಲ್ಲಿ ಎಲ್ಲ ಅಡುಗೆ ರೈಸ್ ಸಾಂಬಾರ್ ಎಲ್ಲ ತಗೊಂಡು ಹೋಗೋರು ಸರ್. ಅವರು ಒಂದು 15 ಜನ ತಗೊಂಡು ಹೋಗೋರು ಅಡುಗೆನೆ. ಅದೇ ಅಲ್ಲಿ ಹತ್ರದಲ್ಲೇ ಇಟ್ಟಿರ್ತಾರೆ, ಆದ್ರೆ ಯಾವ ಜಾಗ ನಮಗ್ ತೋರಿಸಿಲ್ಲ. ಅವ್ರನ್ನ 14 ದಿವಸ ಇಟ್ಟಿರೋದಲ್ವ ಅಲ್ಲಿ.